ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಎಷ್ಟು ಜನ ಸಂತೋಷವಾಗಿದ್ದೀರಿ? ವೆರಿ ಗುಡ್. ಈ ದಿನದಲ್ಲಿ ನೀತಿವಂತರಿಗೆ ಉಂಟಾಗತಕ್ಕಂಥ ಆಶೀರ್ವಾದಗಳನ್ನು ಕುರಿತು ನಾವು ಕೇಳ್ತಾ ಬರ್ತಿದ್ದೀವಿ. ಅದನ್ನು ಹಾಗೆ ಮುಂದುವರಿಸಿ ನೋಡತಕ್ಕಂಥವರಾಗಿರ್ತೇವೆ. ವಿಶೇಷವಾಗಿ ಮೊದಲನೇದಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಎಷ್ಟು ಜನ ಇಲ್ಲಿ ನೀತಿವಂತರಿದ್ದೀರಿ? ಕೈ ಎತ್ತುವುದಲ್ಲೆಲ್ಲ ಹೇಳ್ರಿ. ನೀವು ಹೇಗೆ ನೀತಿವಂತರಾದ್ರಿ? ಕ್ರಿಯೆಗಳಿಂದಲೋ ನಂಬಿಕೆಯಿಂದಲೋ? ಆದ ಕಾರಣ ಯಾರು ತಮ್ಮ ಕ್ರಿಯೆಗಳಿಂದ ನೀತಿವಂತರು ಎಂಬುದಾಗಿ ಎಣಿಸಲ್ಪಡೋದಕ್ಕೆ ಸಾಧ್ಯತೆ ಇಲ್ಲ. ಕಾರಣ ನಮ್ಮ ನೀತಿ ದೇವರ ಮುಂದೆ ಚಿಂದಿ ಬಟ್ಟೆ ಇದ್ದ ಹಾಗೆ. ಆದ ಕಾರಣ ನಾವು ನೀತಿ ಮಾಡಬಾರದು ಎಂಬುದಾಗಿ ಅರ್ಥ ಅಲ್ಲ. ಆದರೂ ನಮ್ಮ ನೀತಿ ದೇವರ ಮುಂದೆ ಚಿಂದಿ ಬಟ್ಟೆ ಇದ್ದ ಹಾಗೆ. ನಾವು ದೇವರಿಂದ ದೊರಕತಕ್ಕಂಥ ನೀತಿಯನ್ನು ಹೊಂದಿದವರಾಗಿದ್ದು ಆ ನೀತಿಯನ್ನ ನಾವು ಧರಿಸಿಕೊಂಡವರಾಗಿದ್ದೇವೆ. ಆದ ಕಾರಣ ನಾವು ನೀತಿವಂತರಾಗಿ ಪರಿಗಣಿಸಲ್ಪಡತಕ್ಕಂಥವರಾಗಿದ್ದೇವೆ. ನೀತಿವಂತರು ಅಂದ್ರೆ ಏನರ್ಥ? ರೈಟ್ ಸ್ಟ್ಯಾಂಡಿಂಗ್ ಬಿಫೋರ್ ಗಾಡ್ ಎಂಬುದಾಗಿ. ಅಂದರೆ ದೇವರ ಕ್ಷಮಾಕ್ಷಮದಲ್ಲಿ ನಿಲ್ಲತಕ್ಕಂಥ ಯೋಗ್ಯತೆಯನ್ನ ಹೊಂದಿದವರಾಗಿದ್ದೇವೆ. ಇದು ನಮ್ಮ ಭಕ್ತಿಯಿಂದಲ್ಲ, ದೇವರ ಪುಣ್ಯ ಕೃಪೆಯಿಂದ ಆಗಿರತಕ್ಕಂಥದ್ದು. ಆದ ಕಾರಣ ಇದನ್ನ ಚುರುಕವಾಗಿ 2 ವಾಕ್ಯಗಳನ್ನು ಓದಿ ನಾವು ನಂತರ ಅದರ ಆಶೀರ್ವಾದಕ್ಕೆ ಹೋಗೋಣ. ಮೊದಲನೇದಾಗಿ ನಾವು ನೋಡ್ತೇವೆ 2 ಕೊರಿಂಥಿ 5ನೇ ಅಧ್ಯಾಯ 21ನೇ ವಚನವನ್ನು ಓದಿಕೊಳ್ಳೋಣ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ. ಎಲ್ಲ ಗಮನ ಕೇಳಿ. ದೇವರಿಗೆ ಸಮರ್ಪಕವಾದ ಅಂದರೆ ದೇವರಿಗೆ ಸಮವಾದ ಅಥವಾ ದೇವರಿಗೆ ಅಂಗೀಕರಿಸಿಕೊಳ್ಳತಕ್ಕಂಥ, ದೇವರು ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳತಕ್ಕ ಮಟ್ಟಕ್ಕೆ ನೀತಿ ಸ್ವರೂಪಿಗಳಾಗುವಂತೆ ಪಾಪ ಜ್ಞಾನವೇ ಇಲ್ಲದ ಆತನನ್ನು, ಯಾರನ್ನು? ಯೇಸುವನ್ನು. ಪಾಪದ ಜ್ಞಾನವೇ ಇಲ್ಲದ ಯೇಸುವನ್ನು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿ ಏನ್ ಮಾಡಿದ್ರು ಎಂಬುದಾಗಿ ನೋಡುತ್ತೇವೆ. ಎಲ್ಲರ ಗಮನ ಕೇಳಿ. ನಮ್ಮೆಲ್ಲರನ್ನು ದೇವರು ಸಮರ್ಪಕವಾಗಿರತಕ್ಕ ನೀತಿಯನ್ನ ಅಥವಾ ನಾವು ನೀತಿವಂತರು ದೇವರಿಗೆ ಸಮರ್ಪಕರಾಗಿರುವುದಕ್ಕಾಗಿ ಪಾಪವನ್ನು ಅರಿಯದಿರತಕ್ಕಂಥ ಯೇಸು ಕ್ರಿಸ್ತನನ್ನು ಪಾಪ ಸ್ವರೂಪಿಯನ್ನಾಗಿ ಏನ್ ಮಾಡಿದ್ರು. ಕಾರಣ ಆತನು ನಮ್ಮೆಲ್ಲರ ಪಾಪಗಳನ್ನು ತಾನು ಸ್ವೀಕರಿಸಿಕೊಂಡು ತನ್ನ ನೀತಿಯನ್ನು ನಮ್ಮೆಲ್ಲರಿಗೋಸ್ಕರ ಏನ್ ಮಾಡಿದ್ದಾರೆ? ಆತನು ದಯಪಾಲಿಸಿದ್ದಾರೆ. ಈಗ ನಾವು ಯಾರ ನೀತಿಯನ್ನು ಹೊಂದಿದವರಾಗಿದ್ದೇವೆ? ಸ್ವಲ್ಪ ಜೋರಾಗಿ ಹೇಳಲ್ವಾ? ಆಗ ದೇವರು ಸಮರ್ಪಕ ಮಾಡಿಕೊಳ್ಳತಕ್ಕಂಥ ನೀತಿಯನ್ನು ದೇವರು ನಮಗೆ ಕೊಟ್ಟು ನಮಗಿದ್ದ ಪಾಪಗಳನ್ನ ತಾನು ಹೊತ್ತುಕೊಂಡ್ರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಇನ್ನೊಂದು ವಚನ ಓದಿಕೊಳ್ಳೋಣ. ರೋಮರ್ 1ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಓದಿಕೊಳ್ಳೋಣ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವ ಎಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡುವಂತದಾಗಿದೆ. ಯಾವುದು? ನಾವು ಕೇಳುವ ಸುವಾರ್ತೆ. ನಾವು ಏನ್ ಸುವಾರ್ತೆ ಕೇಳ್ತೀವೋ ಆ ಸುವಾರ್ತೆ ವ್ಯರ್ಥವಾದದ್ದಲ್ಲ. ನಮ್ಮ ಪಾಪಿಗಳಾಗಿದ್ದ ನಮ್ಮನ್ನು ನೀತಿವಂತರನ್ನಾಗಿ ಅಥವಾ ರಕ್ಷಣೆಯನ್ನು ಉಂಟು ಮಾಡತಕ್ಕಂಥ ಸಾಮರ್ಥ್ಯವು, ಶಕ್ತಿಯು ನಾವು ಕೇಳತಕ್ಕಂಥ ಈ ಸುವಾರ್ತೆಗೆ ಇರುವಂತದ್ದಾಗಿದೆ. ಯಾರೆಲ್ಲ ಈ ಸುವಾರ್ತೆಯನ್ನು ಕೇಳಿದಿರೋ, ಅದನ್ನು ಅಂಗೀಕರಿಸಿಕೊಂಡ್ರು, ಅವರೆಲ್ಲರೂ ರಕ್ಷಣೆ ಹೊಂದತಕ್ಕಂಥ ಸಾಮರ್ಥ್ಯವು ಈ ಸುವಾರ್ತೆಯಲ್ಲಿ ಇದೆ. ಕೆಳಗೆ ಓದ್ಕೊಳ್ಳೋಣ. ಹೇಗೆ ಅಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ಯಾವ್ದ್ರಲ್ಲಿ ತೋರಿ ಬರ್ತದೆ? ಸುವಾರ್ತೆಯಲ್ಲಿ. ಎಲ್ಲ ಹೇಳ್ರಿ, ಯಾವ್ದ್ರಲ್ಲಿ? ಸುವಾರ್ತೆಯಲ್ಲಿ, ಶುಭ ಸಂದೇಶದಲ್ಲಿ, ದೇವರ ವಾಕ್ಯದಲ್ಲಿ ಆ ಸುವಾರ್ತೆ ಸಾರೋದ್ರ ಮೂಲಕವಾಗಿ ನಾವು ಅಂಗೀಕರಿಸಿಕೊಂಡ್ವಿ. ಅದರಿಂದ ನಮಗೇನಾಯ್ತು? ಈಗ ರಕ್ಷಣೆ ಹೊಂದಿದ್ದೇವೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ, ಸುವಾರ್ತೆಯಲ್ಲಿ ತೋರಿ ಬರುತ್ತದೆ.
ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಅದು ಪ್ರಕಟಿಸುವಂತದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ನಾವೆಲ್ಲರೂ ಹೇಗೆ ನೀತಿವಂತರಾದ್ವಿ? ಜೋರಾಗಿ ಹೇಳೋಣವಾ? ಕ್ರಿಯೆಗಳಿಂದಲೋ ನಂಬಿಕೆಯಿಂದಲೋ? ಯಾವುದ್ರ ಮೇಲೆ ನಂಬಿಕೆ ಇಟ್ವಿ? ನಮಗೆ ಸಾರಲ್ಪಟ್ಟಂತ ಶುಭ ಸಂದೇಶದಲ್ಲಿ ನಂಬಿಕೆ ಇಟ್ವಿ. ಆ ಶುಭ ಸಂದೇಶವು ಇವತ್ತು ನನ್ನನ್ನು ನೀತಿವಂತರನ್ನಾಗಿ ಮಾಡಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನೊಂದು ವಚನ ಓದಿಕೊಳ್ಳೋಣ. ರೋಮರ್ 3ನೇ ಅಧ್ಯಾಯ 21ನೇ ವಚನ ಓದಿಕೊಳ್ಳೋಣ. ಈಗಲಾದರೂ ದೇವರಿಂದ ದೊರಕುವ ನೀತಿ, ದೇವರಿಂದ ದೊರಕುವ, ಯಾರಿಂದ ದೊರಕ್ತದೆ? ಅದು ನಮ್ಮಿಂದ ಆಗುವಂತದ್ದಲ್ಲ. ನಮ್ಮ ಹತ್ರ ಒಳ್ಳೇದು ಯಾವುದಿಲ್ಲ. ಈ ನೀತಿಯು ದೇವರಿಂದ ದೊರಕುವ ನೀತಿಯನ್ನು ಧರ್ಮಶಾಸ್ತ್ರ ನಿಯಮಗಳು ಇಲ್ಲದೆ ಪ್ರಕಟವಾಗಿದೆ. ಹಾಗಾದ್ರೆ ಧರ್ಮಶಾಸ್ತ್ರಗಳನ್ನ ಕೈಕೊಂಡದ ಮೂಲಕವಾಗಿ ಅಲ್ಲ, ಧರ್ಮಶಾಸ್ತ್ರದ ಮೂಲಕವಾಗಿ ಅಲ್ಲ, ಇದು ದೇವರಿಂದ ನಮಗೆ ಉಚಿತವಾಗಿ ದೊರಕಿದಂತದಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಯಿಂದಲೂ ಸಾಕ್ಷಿಗೊಂಡಿರುತ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಈ ನೀತಿಯು ದೇವರಿಂದ ನಮಗೆ ದೊರಕಿದಂತ ನೀತಿಯ ಹೊರತು ನಾವು ಸಂಪಾದನೆ ಮಾಡಿದಂತ ನೀತಿ ಅಲ್ಲ, ನಮ್ಮ ಪ್ರಯಾಸದಿಂದ ಉಂಟಾದ ನೀತಿ ಅಲ್ಲ. 1 ಕೊರಿಂಥಿಯ 1ನೇ ಅಧ್ಯಾಯ 30ನೇ ವಚನವನ್ನು ಓದಿಕೊಳ್ಳೋಣ. 1 ಕೊರಿಂಥಿಯ 1:30. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಯಾರಿಂದಲೇ? ಈಗ ನಾವೆಲ್ಲ ಎಲ್ಲಿದ್ದೇವೆ? ಜೋರಾಗಿ ಹೇಳೋಣ. ಕ್ರಿಸ್ತ ಯೇಸುವಿನಲ್ಲಿದ್ದೇವೆ. ಇದಕ್ಕೆ ಕಾರಣ ನಮ್ಮ ಭಕ್ತಿಯೋ ಆತನು ಮಾಡಿದ ಕೃಪೆಯೋ? ರೈಟ್, ನಮ್ಮ ನಂಬಿಕೆ ಆತನ ಕೃಪೆಯನ್ನು ಕೊಂಡು ಈಗ ನಾವು ಯಾರಲ್ಲಿದ್ದೇವೆ? ಜೋರಾಗಿ ಹೇಳ್ಬೇಕು, ನಾವು ಯಾರಲ್ಲಿದ್ದೇವೆ? ಆಗ ನಾನು ಕ್ರಿಸ್ತನ ಏನಾಗಿದ್ದೇನೆ? ನನ್ನನ್ನು ಯಾವುದು ಅಗಲಿಸಕ್ ಆಗೋದೇ ಇಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ನಾನು ಕ್ರಿಸ್ತನಲ್ಲಿ ಇರೋದ್ರಿಂದ ಕ್ರಿಸ್ತನಿಗಿರತಕ್ಕಂತ ಅದೇ ನೀತಿಯನ್ನು ನಾನು ಹೊಂದಿದವನಾಗಿದ್ದೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಓದ್ಕೊಳ್ಳೋಣ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ, ಯಾರ ಕಡೆಯಿಂದ? ದೇವರ ಕಡೆಯಿಂದ ಜ್ಞಾನವು ನೀತಿಯು ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು. ಹಲ್ಲೆಲೂಯಾ. ಹಾಗಾದ್ರೆ ನಮಗಿರತಕ್ಕಂಥ ನೀತಿಗೆ ಕಾರಣನು ಯಾರು? ಕ್ರಿಸ್ತನು ಆಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. 1 ಯೋಹಾನ 4ನೇ ಅಧ್ಯಾಯ 17ನೇ ವಚನವನ್ನು ಓದಿಕೊಳ್ಳೋಣ. ಕೆಳಭಾಗ ಓದಿಕೊಳ್ಳೋಣ. ಯಾಕಂದರೆ ಕ್ರಿಸ್ತನು ಎಂತವನಾಗಿದ್ದಾನೋ ನಾವು ಅಂತವರಾಗಿಯೇ ಈ ಲೋಕದಲ್ಲಿದ್ದೇವೆ. ಓ, ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಕ್ರಿಸ್ತನು ಎಂತವನಾಗಿದ್ದಾನೋ ನಾವು ಪರಲೋಕದಲ್ಲ, ಈ ಲೋಕದಲ್ಲಿ ಕ್ರಿಸ್ತನ ಹಾಗೆ ಇದ್ದೇವೆ. ಇದಕ್ಕೆ ಕಾರಣ ನಮ್ಮ ಭಕ್ತಿ ಅಲ್ಲ, ಆತನು ಶಿಲುಬೆ ಮೇಲೆ ಮಾಡಿದ ತ್ಯಾಗವನ್ನು ನಂಬಿದ ಕಾರಣ ಇವತ್ತು ನಾನು ಕ್ರಿಸ್ತನ ಹಾಗೆ ಇದ್ದೇನೆ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಮನೆಗಳಿಗೆ ಬಂದು ಕೇಳಿದ್ರೆ ನಮ್ಮ ಅವತಾರಗಳನ್ನ ಕ್ರಿಸ್ತನ ಹಾಗೆ ಇದ್ದೇವ, ಸೈತಾನ್ ತರ ಇದ್ದೇವ? ನಿಮ್ ಹೆಂಡ್ತಿನ ಕೇಳ್ಬೇಕು. ಹೆಂಗೆ ಪರವಾಗಿಲ್ವಾ ಅಣ್ಣವರು? ಮನೆಯಲ್ಲೆಲ್ಲ ಅಯ್ಯೋ ಪಾಸ್ಟರ್ ಅದ್ ಯಾಕೆ ಹೇಳ್ತೀರಾ, ದೆವ್ವ ನೋಡೋದು ಒಂದೇ, ಇವ್ರು ನೋಡೋದು ಒಂದೇ ಅಂತ. ಹೆಂಡ್ತಿನ ಬಗ್ಗೆ ಗಂಡನ ಹತ್ರ ಕೇಳ್ಬೇಕು. ಹೆಂಗಪ್ಪ ಸಿಸ್ಟರ್ ಹೆಂಗೆ? ಅಯ್ಯೋ ಪಾಸ್ಟರ್, ಇವಳು ತಂದಿದ್ರೆ ಖಂಡಿತವಾಗಿ ತಲೆ ಕೂಡ ಇತ್ತು ನೋಡ್ತಿರ್ಲಿಲ್ಲ ಪಾಸ್ಟರ್ ಅಂತ ಹೇಳ್ಬೋದು. ಆದ್ರೆ ದೇವರು ನಮ್ಮನ್ನು ಕುರಿತು ಏನ್ ಹೇಳ್ತಾರಂದ್ರೆ, ಕ್ರಿಸ್ತನು ಎಂತವನಾಗಿದ್ದಾನೋ ಈ ಲೋಕದಲ್ಲಿ ನಾವು ಹಾಗೆ ಇದ್ದೇವೆ.
ಪ್ರೈಸ್ ದಿ ಲಾರ್ಡ್. ಆಮೆನ್. ಆದ ಕಾರಣ ಪ್ರಿಯರೇ, ಇದು ನಮ್ಮ ಪುಣ್ಯದಿಂದ ನಮ್ಮ ಭಕ್ತಿಯಿಂದ ಬಂದದ್ದಲ್ಲ, ದೇವರ ದಯೆ ದೇವರ ಕೃಪೆಯಿಂದ ನಮಗೆ ಉಂಟಾದದ್ದು. ಆದ ಕಾರಣ ದೇವರೇ ನಮ್ಮನ್ನು ಏನಂತ ಹೇಳ್ತಾರೆ, ನೀತಿವಂತರು ಎಂಬುದಾಗಿ ಏನ್ ಮಾಡಿದಾರಂತೆ, ನಿರ್ಣಯಿಸಿದ್ದಾರೆ. ಓದ್ಕೊಳ್ಳೋಣ. ರೋಮರ್ ಬರೆದ ಪತ್ರಿಕೆ 8ನೇ ಅಧ್ಯಾಯ 32 33. ದೇವರೇ ನಮ್ಮನ್ನು ನೀತಿವಂತರೆಂದು, ಎಲ್ಲ ಹೇಳಿ ಕೈ ಕಡೆ, ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಿದ್ದಾರೆ. ನಮ್ಮ ಮೇಲೆ ತಪ್ಪು ಹೊರಿಸುವವರು ಯಾರು? ಗಂಡನ, ಹೆಂಡತಿಯ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾರು? ನಮ್ಮ ಓದ್ಕೊಳ್ಳಿ, ಮತ್ತೊಂದು ಸದ್ಯ ವಾಕ್ಯ ಓದ್ರಿ. ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವನು ಯಾರು? ಆಮೆನ್. ಈ ಮೂತಿಗಳನ್ನ ನೋಡಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ದೇವರು ಈ ಮೂತಿಗಳಿಗೆ. ಹಲ್ಲೆಲೂಯಾ. ಆದರೆ ವಾಕ್ಯ ಓದುವಾಗ ಇದು ನಿಜವಾಗಿ ನಂಬಬೇಕಾಗತ್ತೆ. ಇದನ್ನು ನಂಬೋದ್ರೆ ಮಾತ್ರ ಇದು ನಮಗೆ ಪರಿಣಾಮ ಬೀಳುತ್ತದೆ. ಇದು ನಂಬಲಿಲ್ಲ, ಸಂದೇಹ ಪಟ್ರೆ ನೀನು ನಂಬರ್ 1 ಪಾಪಿಯಾಗಿ ಇರ್ತೀಯ. ಆದರೆ ಇದನ್ನು ನಂಬೋದ್ರಿಂದ ನಾವು ಈಗ ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಟ್ಟಿದೆ. ಸರಿ, ಈಗ ನಾವು ಸಬ್ಜೆಕ್ಟ್ ಬರೋಣ. ನೀತಿವಂತನಿಗಿರತಕ್ಕಂಥ ಆಶೀರ್ವಾದಗಳನ್ನ ಕಳೆದ ದಿನಗಳಲ್ಲಿ ನಾವು ನೋಡ್ತಾ ಬರ್ತಿದ್ದೇವೆ. ಜ್ಞಾನೋಕ್ತಿಗಳು 10:16 ಓದ್ಕೊಳ್ಳೋಣ. ಜ್ಞಾನೋಕ್ತಿಗಳು 10:16. ಶಿಷ್ಟನ ದುಡಿತ ಜೀವಾಸ್ಪದ. ನೀತಿವಂತನ ವೇಜಸ್ ಅಂದರೆ ಅವನ ಏನಂತಾರೆ ಸಂಬಳ, ಅವನ ಸಂಬಳ ಏನಾಗಿರ್ತದೆ? ಜೀವ ಆಸ್ಪದ. ಪ್ರೈಸ್ ಗಾಡ್. ಎಲ್ಲ ಗಮನ ಕೇಳಿ. ನೀತಿವಂತರಿಗೆ ಸಂಬಳ ಇದೆ, ಹೌದಾ ಇಲ್ಲ? ನಮ್ಮೆಲ್ಲರಿಗೂ ಏನಿದೆ? ಏನ್ ನೀತಿವಂತರಾಗಿದ್ದಕ್ಕೆ ಸಂಬಳ. ನೀತಿವಂತರಾಗಿದ್ದ ಕಾರಣ ಯಾರು? ಹೇಳಿ, ಬಾಯಿ ತೆಗೆದು ಹೇಳ್ರಿ. ಆದರೂ ನೀವು ನಂಬಿಕೆ ಇಟ್ಟಿಲ್ಲ ಆದ್ರೆ ಏನಾಗಕ್ಕಾಗಲ್ಲ. ಹೇಳಿ, ಬಾಯಿ ತೆಗೆದು ಹೇಳ್ರಿ. ದೇವರು ಈ ಲೋಕದಲ್ಲಿರೋ ಎಲ್ಲರಿಗಾಗಿ ರಕ್ತ ಸುರಿಸಿದ್ರು, ಬರೀ ನಿಮಗೆ ಮಾತ್ರ ಸುರಿಸಿದ್ರು? ಈ ಲೋಕದಲ್ಲಿರೋರೆಲ್ಲರೂ ನೀತಿವಂತರಾಗಬೇಕು ಅಂತಲ್ಲೋ, ಬರೀ ನೀವು ಮಾತ್ರ ಆಗ್ಬೇಕಂತಾರ? ಆದರೆ ನೀವು ಮಾತ್ರ ನೀತಿವಂತರು ಹೆಂಗಾದ್ರಿ? ಅದಕ್ಕೆ ನಿಮಗೆ ಸಂಬಳ. ಏನ್ ಮಾಡಿದಕ್ಕೆ? ತಮಿಳಿನಲ್ಲಿ ಹೇಳ್ತಾರೆ, ನೋವಾದ ನೋಂಬಿ ಕುಂಬರಾಂಬಾರಿ ವಾಯು ಅಂತ. ಹಂಗೆ ಏನು ನೋವಿಲ್ಲ, ಕೂತ್ಕೊಂಡಿರೋ ಜಾಗದಲ್ಲಿ ಬರೀ ನಂಬಿಕೆ ಇಟ್ಟ ಕಾರಣ ನಿನಗೆ ಸಂಬಳ. ಆ ಸಂಬಳ ಯಾವುದಂದ್ರೆ ನಿತ್ಯ ಜೀವ. ಆಮೆನ್. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮೆಲ್ಲರಿಗೂ ದೇವರು ಏನು ಕೊಟ್ಟಿದ್ದಾರೆ? ನಿತ್ಯ ಜೀವವನ್ನು ಸಂಬಳವಾಗಿ ಕೊಟ್ಟಿದ್ದಾರೆ. ಏನಪ್ಪ ಕಷ್ಟಪಟ್ಟೆ? ನಂಬಿಕೆ ಇಟ್ಟ ಸರ್ ಕೂತಿರೋ ಜಾಗದಲ್ಲೇ. ಪ್ರೈಸ್ ದಿ ಲಾರ್ಡ್. ಏನ್ ಮಾಡಿದಪ್ಪ? ನಾನು ಕೂತಿರೋ ಜಾಗದಲ್ಲಿ ಸುವಾರ್ತೆಯನ್ನು ಕೇಳಿ ನಂಬಿಕೆ ಇಟ್ಟೆ, ನನಗೆ ದೇವರು ಸಂಬಳ ಕೊಡ್ತಾರೆ. ಏನಂದ್ರೆ ನಿತ್ಯ ಜೀವ ಕೊಡ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮತ್ತೆ ಜ್ಞಾನೋಕ್ತಿಗಳು 37:29 ಕೀರ್ತನೆ 37:29 ವಚನ ಓದ್ಕೊಳ್ಳೋಣ. ನೀತಿವಂತರು ದೇಶವನ್ನು ಅನುಭವಿಸುವವರಾಗಿ. ಎಲ್ಲ ಗಮನ ಕೇಳಿ. ನೀತಿವಂತನು ದೇಶವನ್ನು ಏನ್ ಮಾಡ್ತಾರಂತೆ? ಅನುಭವಿಸುವವನಾಗಿ ಅದರಲ್ಲಿ ಶಾಶ್ವತವಾಗಿ ಏನ್ ಮಾಡ್ತಾರಂತೆ? ಅವನು ವಾಸಿಸುವನು. ಎಲ್ಲ ಗಮನ ಕೇಳಿ, ಎಲ್ಲ ಗಮನ ಕೇಳಿ. ನಿಮ್ದು ಜಮೀನ್ ಇದೆಯಾ? ನಿಮ್ದು ಜಾಗ ಇದೆ, ಯಾರೋ ಅಪಗರಿಸ್ಕೊಂಡ್ಬಿಟ್ಟಿದಾರ? ಅಥವಾ ನನಗೆ ಏನಿಲ್ಲ ಪಾಸ್ ಈ ಭೂಮಿ ಮೇಲೆ ಅಂತ ಯಾರ ಹೇಳೋರು ಇದ್ದೀರಾ? ಆ ಮಾತಿಗೆ ಈ ವಾಕ್ಯವನ್ನ ನೀವೇನ್ ಮಾಡಿ ಇನ್ನು ಮುಂದೆ ಬಾಯಲ್ಲಿ ಅರಿಕೆ ಮಾಡಿ. ನೀತಿವಂತನು ದೇಶವನ್ನ ಏನ್ ಮಾಡ್ತಾನೆ? ಅನುಭವಿಸುವವರಾಗಿ. ಈ ದೇಶವನ್ನ, ಈ ಪ್ರಪಂಚನ ಉಂಟು ಮಾಡಿದ್ದು ಯಾರಿಗೋಸ್ಕರ?
ಆದಾಮು ನೀತಿವಂತನಾಗಿದ್ದ ದೇವರು ಉಂಟು ಮಾಡುವಾಗ, ಅವನಿಗಾಗಿ ಮಾಡಿದ್ರು. ಅವರ ಸಂತತಿಯವರಿಗಾಗಿ ಮಾಡಿದ್ರು. ಅವನು ಪಾಪ ಮಾಡಿದ, ದೇವರು ಏನ್ ಮಾಡಿದ್ರು, ಆದ್ರೂ ಪಾಪ ಮಾಡಿದ್ರು ಅಂತ ಹೇಳಿ ಅವ್ರ ಹತ್ರ ಕಿತ್ಕೊಂಡಿಲ್ಲ. ಇವತ್ತುವರೆಗೂ ಪಾಪಿಗಳು ಕೂಡ ಈ ಭೂಮಿಯನ್ನು ವಶಪಡಿಸ್ತಾರೆ, ಹೌದಲ್ಲ? ರೈಟ್. ಆದ್ರೂ ದೇವರು ಏನ್ ಮಾಡಿದ್ರು, ಒಂದು ಅಬ್ರಹಾಮನನ್ನು ಕರೆದು ಅವನಿಗೆ ಈಸಾಕನನ್ನು ಕೊಟ್ಟು, ಅವನಿಗೆ ಯಾಕೋಬನನ್ನು ಕೊಟ್ಟು, ಆ ಯಾಕೋಬ್ಗೆ 12 ಗೋತ್ರವನ್ನು ಕೊಟ್ಟು ಅಬ್ರಹಾಮಿಗೆ ಹೇಳಿದ್ರು, ನಿನ್ನ ಮಕ್ಕಳಿಗೆ ಸಂತತಿಗೆ ನಾನು ಈ ಕಾನಾನ್ ದೇಶವನ್ನು ಏನ್ ಮಾಡ್ತೀನಿ, ನಾನು ಸ್ವಾಧೀನವಾಗಿ ಕೊಟ್ಬಿಡ್ತೀನಿ, ನಿಮಗೆ ಮಾತ್ರ, ಬೇರೆ ಯಾರು ಅಲ್ಲಿ ಇರಕೊಡುದು, ಅದು ನಿಮಗೆ ಮಾತ್ರ ಕೊಡ್ತೀನಿ ಎಂಬುದಾಗಿ ಹೇಳಿದ್ರು. 430 ವರ್ಷಗಳಾದ ನಂತರ ಐಗುಪ್ತ ದೇಶದಲ್ಲಿ ಮರೆತೋಗಿದ್ದ ಅವರು ಆದರೂ ದೇವರು ನಂಬಿಕಸ್ಥನಾಗಿ ಆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ ಪ್ರಯತ್ನ ಪಟ್ಟರು. ಅವರು ಹಠಮಾರಿಗಳು, ಅವಿದ್ಯರು ಮತ್ತು ಕತ್ತು ಬಗ್ಗದವರು ಮತ್ತು ಮೊಂಡು ಹೃದಯವುಳ್ಳವರಾಗಿ ಇದ್ರು ಸಹ ದೇವರು ನಂಬಿಕಸ್ಥನಾಗಿದ್ದು ಅಬ್ರಹಾಮಿಗೆ ವಾಗ್ದಾನ ಮಾಡಿದ್ದಕ್ಕೆ ಆ ದೇಶಕ್ಕೆ ಕರ್ಕೊಂಡು ಹೋಗಿ ಏನ್ ಮಾಡಿದ್ರು, ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗಿ ಅವರನ್ನ ಬಿಟ್ರು. ಪ್ರೈಸ್ ದಿ ಲಾರ್ಡ್. ಆ ಕಾನಾನ್ ದೇಶವನ್ನ ಇವತ್ತುವರೆಗೂ ಯಾರು ಇದ್ದಾರಲ್ಲಿ, ಇಸ್ರಾಯೇಲ್ ದೇಶದವರು ಇದ್ದಾರೆ. ಇವತ್ತು ಕೂಡ ಗಲಾಟೆಗಳು ನಡೀತಾ ಇರುವುದನ್ನು ನಾವು ನೋಡ್ತೇವೆ. ಆ ಗಾಜಾ ಇವೆಲ್ಲ ಕೂಡ ದೇವರು ಅವರಿಗೆ ವಾಗ್ದಾನವಾಗಿ ಕೊಟ್ಟಿದ್ದು. ಯೂಫ್ರೆಟಿಸ್ ನದಿಯಿಂದ ಹಿಡಿದು ಇದುವರೆಗೂ ಸಮುದ್ರ ತೀರದವರೆಗೂ ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳಿದ ಆ ಜಾಗವನ್ನ ಇವತ್ತುವರೆಗೂ ಕಬ್ಜಾ ಮಾಡಿಕೊಳ್ಳೋದ್ರಲ್ಲಿ ಅವರು ಪ್ರಯತ್ನ ಪಡ್ತಾನೆ ಇದ್ದಾರೆ. ಕಾರಣ ದೇವರು ಹೇಳಿದ ಪ್ರಕಾರವೇ ಆ ದೇಶವನ್ನು ಅವರಿಗೆ ದೇವರು ಕೊಡುವಂತವರಾಗಿದ್ದಾರೆ. ಈಗ ಗಲಾಟೆ ಆಗ್ತೈತೆ. ಇದಾದ ನಂತರ ಯೇಸು ಕ್ರಿಸ್ತನ ಮಧ್ಯ ಆಕಾಶದಲ್ಲಿ ಬರ್ತಾರೆ. ಆಗ ಸಭೆ ಎತ್ತಲ್ಪಡ್ತದೆ. ಎತ್ತಲ್ಪಟ್ಟ ನಂತರ 7 ವರ್ಷ ಮಹಾ ಉಪದ್ರವವಿರ್ತದೆ. ಇಸ್ರಾಯೇಲರು ಯೇಸು ಕ್ರಿಸ್ತನನ್ನ ಅವ್ರು ಬೇಡ ಅಂತ ತಿರಸ್ಕಾರ ಮಾಡಿದ್ದಕ್ಕೋಸ್ಕರ ಈ 7 ವರ್ಷ ಉಪದ್ರವದಲ್ಲಿ ಬಹಳ ಕಷ್ಟಪಡತಕ್ಕಂಥವರಾಗಿರ್ತಾರೆ. ಆದರೂ ದೇವರು ಕೆಲವರನ್ನ ರಕ್ಷಿಸಿ ಕಾಪಾಡತಕ್ಕಂಥವರಾಗಿರ್ತಾರೆ. ಆಗ ಈ 7 ವರ್ಷ ಆದ ನಂತರ ಮಧ್ಯ ಆಕಾಶದಿಂದ ದೇವರು ಭೂಮಿಗೆ ಮತ್ತೆ ಪರಿಶುದ್ಧವಂತರೊಂದಿಗೆ ಬಂದು 1000 ವರ್ಷ ಈ ಭೂಮಿ ಮೇಲೆ ಆಳ್ವಿಕೆ ಮಾಡ್ತಾರೆ. ಎಷ್ಟು ವರ್ಷ? ಎಲ್ಲ ಹೇಳ್ರಿ, ಎಷ್ಟು ವರ್ಷ? ಆ 1000 ವರ್ಷ ಆಳ್ವಿಕೆ ಮಾಡತಕ್ಕಂಥ ಸಮಯದಲ್ಲಿ ಇಸ್ರಾಯೇಲರಿಗೆ ಕಂಪ್ಲೀಟ್ ಆ ದೇಶವಲ್ಲೂ ಅವರಿಗೆ ಕಬ್ಜ. ಅಲ್ಲೂಯ. ನಂತರ ಈ 1000 ವರ್ಷಗಳವರೆಗೂ ಸೈತಾನನ್ನ ಬಂಧಿಸಿಟ್ಟಿರ್ತಾರೆ. ಆಮೇಲೆ ಸ್ವಲ್ಪ ದಿನಕ್ಕೆ ಬಿಚ್ಚಿ ಬಿಡುವಾಗ ಇವನೇನ್ ಮಾಡ್ತಾನೆ, ಈ ಸೈತಾನನು ಹೋಗಿ ಎಲ್ಲಾ 4 ದಿಕ್ಕಿನಿಂದ ಇಸ್ರಾಯೇಲ್ ವಿರೋಧವಾಗಿ ಯುದ್ಧಕ್ಕೆ ಬರ್ತಾರೆ. ಆ ಇಸ್ರಾಯೇಲ್ಗೆ ವಿರೋಧವಾಗಿ ಯುದ್ಧಕ್ಕೆ ಬರುವಾಗ ದೇವರು ತನ್ನ ಬಾಯಿನಿಂದ ಅಂತ ಊದಿ ಬಿಡ್ತಾರೆ. ಅಲ್ಲಿರತಕ್ಕ ಸೈನ್ಯಗಳೆಲ್ಲವೂ ನಾಶವಾಗ್ಬಿಡ್ತದೆ. ಆಮೇಲೆ ದೇವರು ನ್ಯಾಯ ತೀರ್ಪು ನೀಡ್ತಾರೆ. ಆ ನ್ಯಾಯ ತೀರ್ಪಾದ ನಂತರ ಪರಮ ಯೆರೂಸಲೇಮು ಈ ಭೂಮಿಗೆ ಇಳಿದು ಬರತಕ್ಕದಾಗಿರ್ತದೆ. ಆಗ ಇಸ್ರಾಯೇಲರು ಯುಗ ಯುಗಕ್ಕೂ ಆಳತಕ್ಕಂಥವರಾಗಿರ್ತಾರೆ. ಇದು ಅವ್ರ ಕತೆ. ನಮ್ಮ ಕತೆ ಏನು? ನಾವು ಈಗ ನೀತಿವಂತರಾಗಿದ್ದೇವಾ? ಇದ್ದೇವಾ? ಈಗ ನಾವು ಈ ವಾಕ್ಯದ ಪ್ರಕಾರ ಭೂಮಿ ಮೇಲೆ ಅನುಭವಿಸುವ, ಸತ್ತ ಮೇಲೆ ಹೋಗಿ ಅನುಭವಿಸುವ, ಪರಲೋಕಕ್ಕೆ ಹೋಗಿ. ಯಾರೆಲ್ಲ ಈ ಭೂಮಿ ಮೇಲೆ ನಾನು ಅನುಭವಿಸ್ತೇನೆ ಎಂಬುದಾಗಿ ಹೇಳುವಂತವರಾಗಿದ್ದೀರಿ? ನಾನು ನಿರ್ಧಾರ ಮಾಡಿಬಿಟ್ಟಿದ್ದೇನೆ, ಈ ಭೂಮಿಯಲ್ಲಿ ಇರುವಾಗ ನಾನು ಯೇಸುವಿನ ನಾಮದಲ್ಲಿ ನಾನು ಭೂಮಿಯನ್ನು ಅನುಭವಿಸುವವನಾಗಿದ್ದೇನೆ. ಭೂಮಿಯಲ್ಲಿ ಏನೆಲ್ಲ ಐತೆ? ಏನೈತೆ? ಎಲ್ಲ ಐತೆ, ಹೌದಾ ಇಲ್ಲ? ಭೂಮಿ ಊಟ ಮಾಡೋದಕ್ಕೆ ಊಟ ಐತಾ? ಎಲ್ಲಾ ತರದ ಹಣ್ಣು ಐತಾ? ಐತಲ್ಲ. ಆಗ ಇವುಗಳೆಲ್ಲವೂ ಯಾರು ಅನುಭವಿಸ್ಬೇಕು? ದುಷ್ಟರು, ಪಾಪಿಗಳಲ್ಲ, ನೀನು ನಾನು ಈ ಭೂಮಿ ಮೇಲೆ ಅನುಭವಿಸುವರಾಗಿದ್ದೇವೆ. ಎಲ್ಲ ಗಮನ ಕೇಳಿ. ಸೈತಾನ್ ಹೇಳ್ತಾನೆ, ನೀನು ಸರಿಯಾಗಿ ಪ್ರಾರ್ಥನೆ ಮಾಡಿಲ್ಲ, ಅದಕ್ಕೆ ನಿನ್ಗೆ ಬಂದಿಲ್ಲ. ಸೈತಾನಿಗೆ ಹೇಳು, ನನ್ನ ಪ್ರಾರ್ಥನೆಯಿಂದ ಇಲ್ಲ, ದೇವರು ನನಗೆ ಕೊಟ್ಟಂತ ನೀತಿ ನಿಮಿತ್ತವಾಗಿ ನಾನು ಆಳ್ವಿಕೆ ಮಾಡ್ತೇನೆ. ಸೈತಾನ್ ಹೇಳ್ತಾನೆ, ನೀನ್ ಸರಿಯಾಗಿ ಭಕ್ತಿ ಮಾಡಲಿಲ್ಲ. ಪಿಚಾಚೆ ಭಕ್ತಿಯಿಂದ ಬಂದಿದ್ದಲ್ಲ, ದೇವರು ಕೊಟ್ಟ ಫ್ರೀಯಿಂದ ಬಂದಿದ್ದು ನನಗೆ. ಅರ್ಥ ಆಯ್ತಾ? ಅರ್ಥ ಆಯ್ತ್ರಿ? ಹಾಗಾದ್ರೆ ಏನ್ ಪಾಸ್ಟರ್, ಭಕ್ತಿ ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದ? ಹಂಗಲ್ಲ. ದೇವರು ಕೊಟ್ಟದ್ದನ್ನು ಅನುಭವಿಸುವಾಗ ಒಂದು ನಾಯಿ ಕೂಡ ಕೃತಜ್ಞತೆ ಆಗಿರ್ತದೆ. ನಾಯಿಗಿಂತ ಕೆಟ್ಟೋದ್ವಾ ನಾವು? ಕೆಟ್ಟೋದ್ವಾ? ನಾವು ಆತನಿಗೆ ಕೃತಜ್ಞತೆ ಉಳ್ಳವರಾಗೇ ಇರ್ತೇವೆ. ಪ್ರೈಸ್ ಗಾಡ್. ಅಲ್ಲೂಯ. ದೇವರಿಂದ ಒಳ್ಳೆದನ್ನು ಅನುಭವಿಸುವಾಗ ನಾವು ಕೃತಜ್ಞತೆ ಉಳ್ಳವರಾಗಿರ್ತೇವೆ ಅಲ್ವಾ? ಯೋಬು ಹೇಳ್ದ, ನಾನು ದೇವರಿಂದ ಒಳ್ಳೆದನ್ನು ಅನುಭವಿಸಿದ್ದೇವೆ. ಅವನು ಹೇಳ್ತಾನೆ, ದೇವರೇ ಕೆಟ್ಟದ್ದು ಕೊಟ್ಟಿದ್ದ ಅಂತ ತಿಳ್ಕೊಂಡಿದ್ದಾನೆ, ಯಾಕೆ ಕೆಟ್ಟದ್ದನ್ನು ಅನುಭವಿಸಬಾರದು ಎಂಬುದಾಗಿ ಹೇಳ್ತಾನೆ. ಹಾಗಿರುವಾಗ ನಾನು ಹೇಳ್ತೇನೆ,
ದೇವರಿಂದ ನಾವೆಲ್ಲರೂ ಹಿತವನ್ನು ಅನುಭವಿಸಿದ ನಂತರ ಇದು ದೇವರಿಂದಲೇ ಬಂತು ಎಂಬ ಅರಿವು ನಿನಗಿದ್ರೆ ಖಂಡಿತವಾಗಿ ನಾವು ದೇವರನ್ನು ಬಿಟ್ಟು ಹಗಲಿ ಹೋಗೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಆಮೇನ್, ಆಮೇನ್. ಪ್ರಾರ್ಥನೆ ಮಾಡದೇ ಇರಕ್ಕೆ ಸಾಧ್ಯತೆನೇ ಇರುವುದಿಲ್ಲ. ಬೈಬಲ್ ಓದದೆ, ನನಗಂತೂ ಬೈಬಲ್ ಅನ್ನ ಇನ್ನೂ ಓದ್ಬೇಕು ಅಂತ ಆಸೆ ಆಗ್ತದೆ. ಕಾರಣ ಇಷ್ಟೊಂದು ಕಾರ್ಯಗಳನ್ನು ದೇವರು ನನಗಾಗಿ ಇಟ್ಟಿದ್ದಾರೆ. ಆಮೇನ್. ಆಗ ಅದು ತಿಳ್ಕೊಳ್ಳುವಾಗ ಸತ್ಯವನ್ನು ಅರಿವಿರಿ, ಸತ್ಯವನ್ನು ಏನ್ ಮಾಡ್ತದೆ? ಆಮೇನ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮತ್ತು ಇವುಗಳೆಲ್ಲ ತಿಳಿದ ಮೇಲೆ ಜನರು ಈ ಲೋಕದಲ್ಲಿ ಕಷ್ಟಪಡೋದನ್ನು ಕಂಡು ನನ್ನಿಂದ ಸುಮ್ಮನೆ ಇರಕ್ಕೆ ಆಗ್ತಾ ಇಲ್ಲ. ಕರ್ತನು ನನ್ನ ಈ ಭೂಮಿಗೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಆದ ಕಾರಣ ನಾನು ಎಲ್ಲರಿಗೂ ಏನಾಗಿರ್ಬೇಕು? ಆಶೀರ್ವಾದವಾಗಿರಬೇಕು. ಯಾರು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ನನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ, ಯೇಸುವಿನ ನಾಮದಲ್ಲಿ ಅವರು ವಾಸಿ ಆಗಲಿ, ಬಿಡುಗಡೆ ಆಗಲಿ, ಸ್ವಸ್ಥವಾಗಲಿ ಎಂಬುದಾಗಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇವತ್ತು ಬೆಳಗ್ಗೆ ಕೂಡ ಬ್ಯಾಂಕಲ್ಲಿ ಒಬ್ಬರು ಸಿಸ್ಟರ್ ಫೋನ್ ಮಾಡಿ ಕೇಳಿದಂತೆ, ಪಾಸ್ಟರ್ಗೆ ಅಪಾಯಿಂಟ್ ಬೇಕು, ಅವ್ರ ಟೈಮ್ ಸಿಕ್ಕಿದ್ರೆ ಕರ್ಕೊಂಡು ಬರ್ತೀನಿ ನಮ್ಮ ತಾಯಿನ. ಅಯ್ಯೋ ಇವತ್ತು ಭಾನುವಾರ ಬರೋದಿಲ್ಲ, ನಾಳೆ ಬರ್ತೀವಿ, ಮಧ್ಯಾಹ್ನ ಬರ್ತೀವಿ. ಇಲ್ಲ, ಮಧ್ಯಾಹ್ನ ಪಾಸ್ಟರ್ ಬೆಂಗಳೂರು ಹೋಗ್ತಾರೆ, ನಾಳೆ ಬರ್ತೀವಿ. ಇಲ್ಲ, ನಾಳೆ ಬರೋದಿಲ್ಲ, ಅವ್ರು ನಾಳೆದ್ದೇ ಬರೋದು. ಆಗ ನಾಳೆದು ಬರ್ತೀವಿ, ನಾಳೆದು ಒಂದು ಬೇರೆ ಕಡೆ ಅಪಾಯಿಂಟ್ ಇದೆ. ನೋಡಿ ಹೆಂಗ ಆಗ್ಬಿಡುತ್ತೆ ಕತೆ. ನನಗೆ ವ್ಯಸನ ಆಗುತ್ತೆ, ನಾನು ಇರೋದೇ ಸೇವೆ ಮಾಡೋದಕ್ಕಾಗಿ. ಈಗ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ ಪಾಪ ಅವರು ಸುವಾರ್ತೆ ಕೇಳ್ಕೋಬೇಕು ಎಂಬುದಾಗಿ, ಪ್ರಾರ್ಥನೆ ಮಾಡ್ಕೋಬೇಕು ಎಂಬುದಾಗಿ ಬರೋರಿಗೆ ಟೈಮ್ ಕೊಡೋಕೆ ಟೈಮ್ ಇಲ್ಲದ ಮಟ್ಟಕ್ಕೆ ಕರ್ತನ್ ನಮ್ಮನ್ನು ನಿನ್ನನ್ನು ಆಶೀರ್ವದಿಸಿದವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಕರ್ತನು ಭೂಮಿ ಮೇಲೆ ನಾವು ಎಲ್ಲವನ್ನು ಅನುಭವಿಸುವುದಕ್ಕಾಗಿ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ. ಸೈತಾನ್ ಹೇಳತಕ್ಕ ಸುಳ್ಳನ್ನು ಸ್ವೀಕಾರ ಮಾಡ್ಕೊಳ್ಬೇಡ್ರಿ. ಯೇಸುವಿನ ನಾಮದಲ್ಲಿ ಸೈತಾನ್ ಹೇಳಿ, ಪಿಚಾಚೆ ನಿನ್ನ ಸುಳ್ಳನ್ನು ನಂಬುವುದಿಲ್ಲ, ಈ ವಾಕ್ಯವನ್ನು ನಾನು ನಂಬುತ್ತೇನೆ, ನನ್ನನ್ನು ದೇವ್ರು ನೀತಿವಂತನಾಗಿ ಮಾಡಿದ್ದಾರೆ, ನಾನು ಭೂಮಿಯನ್ನು ಏನ್ ಮಾಡ್ತೀನಿ? ಹೇಳಿ ಹೇಳಿ, ಬಾಯಿ ತೆಗೆದು ಹೇಳ್ರಿ. ಆರೋಗ್ಯವನ್ನು ಏನ್ ಮಾಡ್ತೀನಿ? ನನ್ನ ಶಕ್ತಿಯನ್ನು ಏನ್ ಮಾಡ್ತೀನಿ? ನನ್ನ ಆಶೀರ್ವಾದಗಳನ್ನ ಏನ್ ಮಾಡ್ತೀನಿ? ನಾನು ಹೊಟ್ಟೆಯನ್ನು ಏನ್ ಮಾಡ್ತೀನಿ? ನಾಲ್ಗೆನ ಏನ್ ಮಾಡ್ತೀನಿ? ಹಲ್ಲೆಲೂಯಾ. ಕೆಲವರು ಹೊಟ್ಟೆ ಅಂದ ತಕ್ಷಣ ನಗ್ತಾರೆ, ಹೌದು ಎಲ್ಲ ತಿನ್ಬೋರ. ಕೆಲವರಿಗೆ ಅದು ಒಂದ್ರ ಮೇಲೆ ಮಾತಾಡ್ತದೆ. ನಾವು ಎಲ್ಲವನ್ನು ಏನ್ ಮಾಡ್ಬೇಕು? ನಾವು ದೇವರು ಯಾರಿಗಾಗಿ ಮಾಡಿದ್ರು? ಹೇಳ್ರಿ, ಯಾರಿಗಾಗಿ ಮಾಡಿದ್ರು? ದೇವರು 6 ದಿನಗಳನ್ನು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ರು ಅಲ್ವಾ? ಯಾರಿಗೋಸ್ಕರ ಮಾಡಿದ್ರು? ಮನುಷ್ಯನಿಗೋಸ್ಕರ ಮಾಡಿದ್ರು. ಹಾಗಾಗಿ ನಾವು ಅನುಭವಿಸದೆ ಮತ್ತೆ ಸೈತಾನ ಅನುಭವಿಸಬೇಕು. ಆದ ಕಾರಣ ಸೈತಾನೇ ನಾನು ಭೂಮಿ ಮೇಲೆ ಅನುಭವಿಸುವನಾಗಿರ್ತೇನೆ. ಹೇಳ್ರಿ, ಹೇಳಿ 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 ಹೇಳಿ. ಆಮೇನ್, 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 ಆಮೇನ್. ಆ ತೆಗೆದುಕೊಂಡ ಜಾಗವನ್ನ ನಾವು ಅನುಭವಿಸ್ತೀವಿ. ಆಮೇನ್, ಪ್ರೈಸ್ ಗಾಡ್. ಅದ ಈ ಹುಣಸೂರಿನಲ್ಲಿ ನಾನು ಇರಲೇಬಾರದು ಎಂಬುದಾಗಿ ಅನೇಕ ದುಷ್ಟ ಶಕ್ತಿಗಳು ಮನುಷ್ಯರನ್ನ ಪ್ರೇರೇಪಿಸಿ ಸಂಘಟನೆಗಳು, ಊರು ಜನ ಇಷ್ಟೊಂದು ಸೈನ್ ಹಾಕಿ ಇವತ್ತುವರೆಗೂ ಪೊಲೀಸ್ ಸ್ಟೇಷನ್ ಐತೆ. ಆದರೂ ಯೇಸುವಿನ ನಾಮದಲ್ಲಿ ಹುಣಸೂರನ್ನ ಅನುಭವಿಸುವುದಕ್ಕೆ ಕರ್ತನು ನನಗೆ ಇಟ್ಟಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಯಾವಾಗಲೂ ನಮಗೆ ವಿರೋಧವಾಗಿ ಬರುವಾಗ ಆ ವಿರೋಧವನ್ನ ನಾವು ಅಂಗೀಕರಿಸಿಕೊಳ್ಳದೆ ಆ ವಿರೋಧಕ್ಕೆ ವಿರೋಧವಾಗಿ ಹೇಳಬೇಕು, ನಾನು ಅನುಭವಿಸುವವನಾಗಿದ್ದೇನೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ಸಮಸ್ಯೆಗಳು ಎಷ್ಟು ಜೋರಾಗಿದೆಯೋ ಅಷ್ಟೇ ನಿನ್ನ ವಾಯ್ಸನ್ನು ಜೋರು ಮಾಡಬೇಕು. ಯೇಸುವಿನ ನಾಮದಲ್ಲಿ ನಿನ್ನ ನಂಬಿಕೆಯನ್ನು ಜೋರು ಮಾಡಬೇಕು. ಹೋರಾಟಗಳು ಎಷ್ಟು ಇದೆಯೋ, ಹೋರಾಟ ನಿನ್ನನ್ನು ಸೋಲಿಸೋದಕ್ಕಾಗಲ್ಲ, ನೀನು ಅದನ್ನು ಜಯಿಸೋದಕ್ಕಾಗಿ ಕರ್ತನು ನಿನ್ನನ್ನು ನೀತಿವಂತನಾಗಿ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನ ಸಾಲ ಎಷ್ಟೇ ದೊಡ್ಡದಾಗಿರ್ಬೋದು, ನಿನ್ನ ಕಾಯಿಲೆ ಎಷ್ಟೇ ಭಯಂಕರವಾಗಿರ್ಬೋದು, ಅದಕ್ಕಿಂತಲೂ ದೊಡ್ಡವರು ನಿನ್ನೊಳಗಿದ್ದಾರೆ. ಆತನ ನೀತಿವಂತನೆಂಬ ಪಟ್ಟವನ್ನು ನಿನಗೆ ಕೊಟ್ಟಿದ್ದಾರೆ. ನೀನು ನಂಬಿಕೆಯಿಂದ ಅದನ್ನು ನೋಡಿ ಹೇಳು, ನಾನು ಅನುಭವಿಸುತ್ತೇನೆ. ಹಲ್ಲೆಲೂಯಾ. ನಾನೇನ್ ಮಾಡ್ತೇನೆ? ವಾಕ್ಯ ಓದ್ಕೊಳ್ಳಿ ಮತ್ತೊಂದ್ಸತಿ ವಚನವನ್ನ. 37:29. ನೀತಿವಂತರು ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಹಲ್ಲೆಲೂಯಾ. ಏನ್ ಮಾಡ್ತಾರೆ ಅವರು?
ಶಾಶ್ವತವಾಗಿ ವಾಸ ಮಾಡ್ತಾರೆ. ಯಾಕೆ ಈ ವಾಕ್ಯ ಹಿಂಗ್ ಬರ್ದಿದೆ ಅಂದ್ರೆ, ನಾವೆಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ, ಸ್ವರ್ಗದಲ್ಲೇ ಇರೋದಿಲ್ಲ, ಮತ್ತೆ ಸ್ವರ್ಗವು ಭೂಮಿಗೆ ಬರ್ತದೆ. ಹಾಗಾದ್ರೆ ಈ ಭೂಮಿ ಮೇಲೆ ನಾವು ಶಾಶ್ವತವಾಗಿ ಇರತಕ್ಕಂಥವರಾಗಿದ್ದೇವೆ. ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ, ಇದು ತನ್ನ ಹೆಂಡತಿಗೆ, ತನ್ನ ಗಂಡನಿಗಾಗಿ ಅಲಂಕರಿಸಲ್ಪಟ್ಟಂತ ಮೊದಲ ಗೀತೆಯನ್ನ ಬರೋದನ್ನು ಕಂಡೆ ಆ ಪರಮ ಯೆರೂಸಲೇಮ್ ಅಲ್ಲಿಂದ ಇಳಿದು ಭೂಮಿಗೆ ಬಂತು. ಪ್ರೈಸ್ ದಿ ಲಾರ್ಡ್. ಈ ಭೂಮಿ ಹೊಸ ಆಕಾಶ, ಹೊಸ ಭೂಮಿ ಆದ್ರೂ ಕೂಡ ನಾವು ಈ ಭೂಮಿ ಮೇಲೆ ಇರುವವರಾಗಿ ಸದಾ ಕಾಲ ಜೀವಿಸುವವರಾಗಿರ್ತೇವೆ. ಆಮೇನ್. ಯೇಸು ನಾಮದಲ್ಲಿ ದೇವರು ಈ ಪ್ರಪಂಚವನ್ನ ಮನುಷ್ಯನಿಗಾಗಿ ಮಾಡಿದ್ರು, ಸೈತಾನಿಗಾಗಿಯೂ ಸೈತಾನ ಮಕ್ಕಳಿಗಾಗಲ್ಲ, ದೇವರಿಗಾಗಿ, ದೇವರ ಮಕ್ಕಳಿಗಾಗಿ ಮಾಡಿದ್ದಾರೆ. ನಾವು ಇದನ್ನು ಅನುಭವಿಸುವವರಾಗಿ ಇರಬೇಕು. ಯಾವುದನ್ನು ದಯಮಾಡಿ ಸ್ವೀಕಾರ ಮಾಡ್ಕೊಂಬೇಡ್ರಿ. ಇವತ್ತು ಒಬ್ಬರು ಅಜ್ಜಿ ಹೇಳ್ತಿದ್ರು, ಯಾಕಪ್ಪ ಕಷ್ಟ ಕೊಡ್ತೇವೆ, ದೇವ್ರ ಕೈಯಲ್ಲಿ ಇಟ್ಕೊಂಡು ಕಷ್ಟ ಮೇಲ್ಮೇಲೆ ಆಗ್ತಾ ಇರೋದಿಲ್ಲ, ಕಷ್ಟ ಸೈತಾನಂದ ಬರುವಂತದ್ದು. ವಿಶ್ವಾಸಿ ಅದನ್ನ ಏನ್ ಮಾಡ್ಬೇಕು, ಬ್ಯಾಟಲ್ ಹೊಡೆದಾಗ ಹೊಡಿತಾ ಇರಬೇಕು. ವಿಕೆಟ್ ಔಟ್ ಆಗೋದಿಲ್ಲ, ಕ್ಯಾಚ್ ಆದಾಗಿ ಯಾವಾಗಲೂ ಹೊಡಿತಾನೆ ಇರ್ಬೋದು ನೀನು. ಯಾಕೆ? ಯೇಸು ಸ್ವಾಮಿ ಜಯಿಸಿದ್ದಾರೆ. ಜಯಿಸ್ಬೇಕೆ? ಜಯಿಸಿದಾರ? ಆಗ ನಿನಗೆ ವಿರೋಧವಾಗಿ ಬರತಕ್ಕ ಬಾಲ್ಗಳನ್ನ, ಶೋಧನೆಗಳನ್ನ ಏನ್ ಮಾಡ್ಬೇಕು, ನೀನು ಹೊಡಿತಾನೆ ಇರಬೇಕು. ಕೆಲವೊಮ್ಮೆ ಕ್ರಿಕೆಟ್ ಅಲ್ಲಿ, ನನ್ ಕ್ರಿಕೆಟ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನೋಡಿಲ್ಲ, ನನಗೆ ಅದ್ರ ಇದು ಗೊತ್ತಿಲ್ಲ. ಒಟ್ಟರಲ್ಲಿ ಕ್ರಿಕೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇನ್ನು 6 ಬಾಲ್ ಇದೆ, 10 ರನ್ ಬೇಕು, 8 ರನ್ ಬೇಕು ಅಂತ ಹೇಳ್ಬಿಡ್ತಾರೆ. ಈಗ ಬಾಲ್ ಕಡಿಮೆ, ರನ್ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ಏನ್ ಮಾಡ್ತಾರಂದ್ರೆ, ಆ ಕಡೆ ಈ ಕಡೆ ಹೊಡಿ, ಜೋರ 4 ಹೊಡಿಯೋಣ, 6 ಹೊಡಿಯೋಣ ಅಂತ ಹೊಡಿಯಕ್ಕೆ ಹೋಗಿ ಕ್ಯಾಚ್ ಆಗ್ಬಿಡ್ತದೆ. ಆಗ ಔಟ್ ಆಗ್ಬಿಟ್ಟು ಬೇಜಾರಾಗಿ ಇನ್ನು ಎರಡೇ ರನ್ ಬೇಕು. ಆಗ ಒಂದೇ ಬಾಲ್ ಇರ್ತದೆ. ಆ ಟೈಮಲ್ಲಿ ಇವ್ರಿಗೆ ಅವೆಲ್ಲ ನಡ್ಕ ಬಂದ್ಬಿಡುತ್ತದೆ. ಆಗ ಅಂತ ಪರಿಸ್ಥಿತಿ ನಮಗಿಲ್ಲ. ಯಾಕಂದ್ರೆ ನಾವು ಇರುವ ದಿನಗಳೆಲ್ಲ ಬಾಲ್ ಬರ್ತಾ ಇರ್ತದೆ, ನಾವು ಔಟ್ ಆಗೋದೇ ಇಲ್ಲ. ಏನಾಗೋದಿಲ್ಲ, ಕ್ಯಾಚ್ ಇಲ್ಲ, ವಿಕೆಟ್ ಇಲ್ಲ, ಹೊಡಿತಾನೆ ಇರೋದೇ. ಹೊಡಿ ಮಗ ಹೊಡಿ, ಯೇಸು ನಾಮದಲ್ಲಿ ಹೊಡಿತಾನೆ ಇರೋದೆ. ಆದ ಕಾರಣ ಇದು ಯೇಸುವಿನ ನಾಮದಲ್ಲಿ ಈ ಭೂಮಿ ಮೇಲೆ ನಾವು ನಂಬಿಕೆಯಿಂದಲೇ ಬದುಕುವವರಾಗಿದ್ದೇವೆ. ಯಾವುದ್ರಲ್ಲಿ ಬದುಕ್ತೇವೆ ನಾವು? ಆದ ಕಾರಣ ನಿನಗೆ ವಿರೋಧವಾಗಿ ಬರೋದನ್ನ ಹೃದಯದಲ್ಲಿ ಹಾಕಿ ಸ್ವೀಕಾರ ಮಾಡ್ಕೊಂಬೇಡ, ಅದನ್ನು ಹೊಡಿತಾನೆ ಇರು ಯೇಸುವಿನ ನಾಮದಲ್ಲಿ. ನೀನಂತೂ ವಿಕೆಟ್ ಔಟ್ ಆಗೋದಿಲ್ಲ, ನೀನಂತೂ ಕ್ಯಾಚ್ ಹಿಡಿಯಕ್ಕೆ ಆಗೋದಿಲ್ಲ. ನಿನ್ನನ್ನ ನೀನು ಈ ಭೂಮಿ ಮೇಲೆ ಇರುವ ದಿನವರೆಗೂ ನೀನು ಈ ಭೂಮಿಯನ್ನು ವಶಪಡಿಸಿಕೊಳ್ತೀವಿ. ಆಮೇನ್. ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವವನು, ದೇವರಿಂದ ಹುಟ್ಟಿದೆಲ್ಲವೂ ಈ ಲೋಕವನ್ನು ಏನ್ ಮಾಡ್ತದೆ, ನಾವು ಜಯಿಸುವವರು, ಜಯಿಸಿದವರು. ನಮಗಾಗಿ ಶಿಲುಬೆ ಮೇಲೆ ಎಲ್ಲವನ್ನು ಜಯಿಸಿ ಮುಗಿಸಿದ್ದಾರೆ. ಹಲ್ಲೆಲೂಯಾ. ಹೇಳಿ, ನನಗೆ ಸೋಲಿಲ್ಲ, ನನಗೆ ಸೋಲಿಲ್ಲ, ನಾನು ಔಟ್ ಆಗೋದಿಲ್ಲ. ಕೊನೆಯ ತನಕ ಒಳ್ಳೆ ಹೋರಾಟವನ್ನು ಹೋರಾಡಿ ವಿಶ್ವಾಸವನ್ನು ಕಾಪಾಡ್ಕೊತೇನೆ. ಆಮೇನ್. ಜೀವ ಎಂಬ ಜಯಮಾಲೆಯನ್ನು ಕೂಡ ಹೊಂದ್ಕೊಳ್ತೇನೆ. ಪ್ರೈಸ್ ಗಾಡ್. ಇದೇ ನಮ್ಮ ನಂಬಿಕೆ. ನಿಮ್ಮ ನಂಬಿಕೆ ಇಷ್ಟು ದೊಡ್ಡ ಲೋಕವನ್ನು ಜಯಿಸುವ ಜಯವಾಗಿದೆ. ಅದಾಗಿ ಡೋಂಟ್ ಗಿವ್ ಅಪ್. ಬಿಡಬೇಡ್ರಿ. ಕೊನೆಯ ತನಕ ಎಷ್ಟು ಲಾಂಗ್ ಆಗ್ತದೋ, ಎಷ್ಟು ದೊಡ್ಡದಾಗ್ತದೋ, ಎಷ್ಟು ದೊಡ್ಡದ ಸಮಸ್ಯೆ ಜಯಿಸ್ತೀಯೋ ಅಷ್ಟೇ ದೊಡ್ಡ ಟೆಸ್ಟಿಮನಿ ಆಗ್ತದೆ, ಅಷ್ಟೇ ದೊಡ್ಡ ಸಾಕ್ಷಿ ಆಗ್ತದೆ, ಅಷ್ಟೇ ದೊಡ್ಡ ಕಾರ್ಯಗಳನ್ನು ಯಶಸ್ವಿಯಾಗಿ ಇರುವಂತವರಾಗಿರ್ತೀರಿ. ಪ್ರೈಸ್ ಗಾಡ್. ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. 58 ಕೀರ್ತನೆ 10 ಮತ್ತು 11ನೇ ವಚನವನ್ನು ಓದಿಕೊಳ್ಳೋಣ. 58 10 ಮತ್ತು 11. ದುಷ್ಟರಿಗಾಗುವ ಪ್ರತಿದಂಡನೆಯನ್ನು, ದುಷ್ಟರಿಗೆ ಆಗುವ ಪ್ರತಿದಂಡನೆಯನ್ನು ಭಕ್ತರು ನೋಡಿ, ನೀತಿವಂತರು ನೋಡಿ ಹರ್ಷಿಸಿ ಅದರ ರಕ್ತದಲ್ಲಿ ಕಾಲಾಡಿಸುವರು. ಪ್ರಿಯರೇ, ನಮಗೆ ದುಷ್ಟರು ಮನುಷ್ಯರು ಅಲ್ಲವೇ ಅಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತದೆ, ನಿನ್ನ ವಿರೋಧಿಯನ್ನು ಏನ್ ಮಾಡ್ಬೇಕು, ನೀನು ಪ್ರೀತಿಸ್ಬೇಕು. ಅವ್ರು ಹಸಿದಾಗಿದ್ದಾಗ ಏನ್ ಮಾಡ್ಬೇಕು, ನಾವು ಊಟ ಕೊಡ್ಬೇಕು. ನಮ್ಮ ವಿರೋಧಿ ಯಾರು? ಯೇಸು ನಾಮದಲ್ಲಿ ಯಾರು? ಸೈತಾನನು. ಹಾಗಾಗಿ ಈ ನಿಮ್ಮ ವಿರೋಧಿಯನ್ನು ದುಷ್ಟರಿಗೆ ಆಗುವ ಪ್ರತಿದಂಡನೆಯನ್ನು ಭಕ್ತರು ನೋಡಿ, ನೀತಿವಂತರು ನೋಡಿ ಹರ್ಷಿಸಿ ಏನ್ ಮಾಡ್ಬೇಕು? ಜೋರಾಗಿ ಹೇಳಿ, ಏನ್ ಮಾಡ್ಬೇಕು? ಹಲ್ಲೆಲೂಯಾ. ಈಗ ಇದು ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂತದ್ದು.
ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ದುಷ್ಟನಿಗೆ ದಂಡನೆ ಆಯ್ತಾ ಆಗಿಲ್ವಾ? ನ್ಯಾಯ ತೀರ್ಪು ಆಯ್ತಾಗ್ಲಿಲ್ವಾ? ಶಿಲ್ವೆ ಮೇಲೆ ಏಸು ಅವನ ತಲೆಯನ್ನ ಜಜ್ಜಿ ಬಿಟ್ಟಿದ್ದಾರೆ. ಇದನ್ನ ನೋಡಿ ನೀನೇನ್ ಮಾಡ್ಬೇಕು? ಅಯ್ಯೋ, ನಿನ್ ಮುಖ ನೋಡಿದ್ರೆ ಆಶಿಸುವಾಗಿಲ್ಲ. ಏನ್ ಮಾಡ್ಬೇಕು? ಅದನ್ನ ನೋಡುವಾಗಲ್ಲ, ಇಂಥ ವಾಕ್ಯಗಳು ಕೇಳುವಾಗಲ್ಲ ಆಮೇಲೆ ಇದೇ ನಾನು ಆಫ್ರಿಕಾದಲ್ಲಿ ಪ್ರಸಂಗ ಮಾಡಿದ್ದಿದ್ರೆ ಮೇಲೆ ಎದ್ದು ಚೇರೆಲ್ಲ ಮೇಲೆ ಎತ್ಕೊಂಡು ಓಡಾಡ್ಬಿಡೋರು ಚರ್ಚ್ಗಳಿಗೆ. ಅಲ್ಲೆಲ್ಲೂಯ, ಇಂಥ ರೆವಲ್ಯೂಷನ್ಗೆ ಅವ್ರಿಗೆ ಸಿಕ್ಬಿಟ್ರೆ ಅಲ್ಲಿ ತಗೊಂಬಂದ್ ದುಡ್ಡನ್ನ ಬಿಸಾಕ್ಬಿಡೋರು ಪುಲ್ಪಿಟ್ ಮೇಲೆ. ಅಲ್ಲಿ ತಗೊಂಬಂದ್ ಹಾಕ್ಬಿಡೋರು. ತಗೋ. ಅಲ್ಲೆಲ್ಲೂಯ, ಅರ್ಥ ಆಯ್ತಾ? ದುಷ್ಟನಿಗೆ ಆಗತಕ್ಕಂಥ ದಂಡನೆ ನೋಡಿ ನೀತಿವಂತರು ಏನ್ ಮಾಡ್ತಾರಂತೆ? ಹರ್ಷಗೊಳ್ಳುತ್ತಾರೆ. ಹಾಗೆ 2000 ವರ್ಷದಿಂದ ಸೈತಾನನನ್ನು ಏಸು ಶಿಲುಬೆ ಮೇಲೆ ಜಜ್ಜಿದ್ರು ಅಂತ ಎಷ್ಟು ಜನ ನೋಡ್ತೀರಾ? ಅದನ್ನ ನೋಡುವಾಗ ನಿಮ್ಗೆ ಏನಾಗ್ಬೇಕು? ಖುಷಿ ಆಗ್ಬೇಕು. ಆತನು ಜಯಿಸಿದ ಜಯ ಯಾರಿಗೋಸ್ಕರ? ಆಮೇನ್. ಆತನು ಹೊತ್ತ ಹೊರೆ ನಮಗೋಸ್ಕರ. ಬೈಬಲ್ ಹೇಳ್ತದೆ, ಕೊಲೋಸ್ಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಆತನನ್ನು ಶಿಲುಬೆ ಮೇಲೆ ಆತನು ಜಡಿದು ಆತನ ಶಕ್ತಿಯೆಲ್ಲ ನಿರಾಯುಧರನ್ನಾಗಿ ಮಾಡಿ ಆತನ ಏನು ಇಲ್ಲದವಂತಾಗಿ ಮಾಡಿದ್ರು. ಓದ್ಕೊಳ್ಳೋಣ. ಕೊಲೋಸ್ಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 13-14 ವಚನಗಳು ಓದ್ಕೊಳ್ಳೋಣ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ಆತನು ನಮ್ಮ ಅಪರಾಧಗಳನ್ನ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ, ನಮ್ಮ ಮೇಲೆ ಈ ತಪ್ಪಿದೆ, ಈ ತಪ್ಪಿಗೆ ಈ ದಂಡನೆ, ಈ ತಪ್ಪಿಗೆ ಈ ಶಾಪ ಇವ್ರ ಮೇಲೆ ಬರಬೇಕು ಅಂತ ಇತ್ತಲ್ಲ, ಅದನ್ನೆಲ್ಲ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಏನ್ ಮಾಡಿದ್ರು? ಪತ್ರವನ್ನು ಕೆಡಿಸಿ, ನಮ್ಮ ಮೇಲೆ ಕಂಪ್ಲೇಂಟ್ ಇತ್ತಲ್ಲ, ಆ ಕಂಪ್ಲೇಂಟ್ ಪತ್ರವನ್ನೆಲ್ಲ ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು, ಎಲ್ಲಿಗೆ ಜಡಿದು ಬಿಟ್ರು? ಶಿಲುಬೆಗೆ ಇಲ್ಲದಂತಾಗ ಈಗ ನಮ್ಮ ಮೇಲೆ ಕಂಪ್ಲೇಂಟೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಶಿಲುಬೆಯಲ್ಲಿ ಯಾರನ್ನ ಜಡಿದ್ರು? ಬರೀ ಕಂಪ್ಲೇಂಟ್ ಮಾತ್ರ ಅಲ್ಲ, ಅವನನ್ನು ಕೂಡ ದೇವರು ಜಯಿಸಿದ್ದಾರೆ. ಆತನು ದೊರೆತನಗಳನ್ನು ಅಂದ್ರೆ ಸೈತಾನನ ದೊರೆತನಗಳನ್ನು, ಅಧಿಕಾರಗಳನ್ನು ಏನಾಗಿ ಮಾಡಿಬಿಟ್ರು? ಇದಕ್ಕೆ ಆಯುಧ ಅಂತ ಹೇಳ್ತಾರೆ ಅಲ್ವಾ, ಬರೆಯ ಪೆನ್ನು ಅಲ್ವಾ. ಇದನ್ನ ಮುರಿದು ಎಲ್ಲ ಪೌಡರ್ ಮಾಡ್ಬಿಟ್ರೆ ಇದಾಯ್ತು. ಒಂದು ಕತ್ತಿ ಇದೆ, ಒಂದು ಗನ್ ಇದೆ, ಅದನ್ನೆಲ್ಲ ಪೌಡರ್ ಮಾಡ್ಬಿಟ್ರೆ ನಿರಾಯುಧವಾಯ್ತು. ಇನ್ನು ಆಯುಧ ಅಲ್ಲ. ಹಾಗೆ ಸೈತಾನನ್ನು, ಅವನ ಅಧಿಕಾರವನ್ನು, ಅವನ ಶಕ್ತಿಯನ್ನೆಲ್ಲ ದೇವರೇನ್ ಮಾಡಿದ್ದಾರೆ? ಜೋರಾಗಿ ಹೇಳ್ರಿ. ಆಗ ನಿರಾಯುಧರಾಗಿ ಮಾಡಿದ್ದಾರೆ ಎಂಬ ಸಂಗತಿ ನಿನಗೆ ಗೊತ್ತಾಯ್ತಾ? ಅದನ್ನ ನೋಡಿ ನೀನೇನ್ ಮಾಡ್ಬೇಕು? ಹೇಳಿ 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 ಹೆಂಗ ಹರ್ಷಿಸೋದು? ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಆ ಖುಷಿಯಲ್ಲೇ, ಆ ಸಂತೋಷದಲ್ಲೇ ನಿನಗಿರತಕ್ಕ BP, ನಿನಗಿರತಕ್ಕಂಥ ಶುಗರು, ನಿನಗಿರತಕ್ಕ ತಲೆನೋವು, ಮೈಗ್ರೇನ್ ಹೆಡ್ಡೇಕು, ಏನೇನ್ ಹೆಡ್ಡೇಕು, ಸೊಂಟ ನೋವು, ಮೊಣಕಾಲು ನೋವು, ಯೇಸುವಿನ ನಾಮದ ತೊಲಗಿ ಹೋಗ್ಬೇಕು. ಆತನಿಗಾಗಿ ಜಜ್ಜಲ್ಪಟ್ಟನು, ಆತನ ಬಾಸುಂಡಗಳನ್ನು ವಾಸಿಯಾಗಿದ್ದೇನೆ. ಆಮೇನ್. ಬೈಬಲ್ ಹೇಳುತ್ತದೆ, ದೇವರು ಆದಾಮ್ ಅವಳಿಗೆ ಹೇಳಿದ್ರು, ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ, ಸೈತಾನಿಗೆ ಹೇಳಿದ್ರು, ಸಂತಾನಕ್ಕೂ ಅಗೇನು ಉಂಟು ಮಾಡುವೆನೋ, ಅವನು ನಿನ್ನ ತಲೆಯನ್ನು ಏನ್ ಮಾಡ್ತಾನೆ, ನೀನು ಆತನ ಇಮ್ಮಡಿ ಏನೇನ್ ಮಾಡುವೆ. ಈಗ ಶಿಲುಬೆ ಮೇಲೆ ಅವನೆಲ್ಲ ಶಕ್ತಿಯನ್ನು ದೇವರು ನಿರಾಯುಧರಾಗಿ ಮಾಡಿದ್ರು. ಅವನು ಯೇಸುವನ್ನು ಇಮ್ಮಡಿಯನ್ನು ಕಚ್ಚಿದ ಕಾರಣ ಆತನ ದೇಹದಲ್ಲೆಲ್ಲ ಗಾಯವಾಯಿತು. ಅದು ಕೂಡ ಕಾರಣ ಏನಂದ್ರೆ, ನಮ್ಮ ಪಾಪದ ನಿಮಿತ್ತವಾಗಿ ಆತನ ದಂಡನೆ ಅನುಭವಿಸಬೇಕಾಗಿತ್ತು. ಹಾಗಾಗಿ ಆತನ ದಂಡನೆ ಅನುಭವಿಸಿದ್ದು ನಿಜವಾದ್ರೆ ಸೈತಾನನ ಕೂಡ ಜಯಿಸಿದ್ದು ನಿಜವೇ. ಆದ ಕಾರಣ ಆತನು ಹೊತ್ತ ಹೊರ ಯಾರ ಸಂಕಷ್ಟ? ಆದ ಕಾರಣ ನೀನು ಹೊತ್ಕೊಂಡು ಅವರು ಹೊತ್ಕೊಂಡ್ರೆ ಏನಾಯ್ತು? ನಿನಗೆ ನಂಬಿಕೆ ಇಲ್ಲ ಅಂತ ಆಯ್ತು. ನೀನು ಇದನ್ನು ನೋಡುವಾಗಲ್ಲ, ಇದನ್ನು ಕೇಳುವಾಗಲ್ಲ ಏನಾಗ್ಬೇಕು? ನಿನಗೆ ಹರ್ಷ ಉಂಟಾಗ್ಬೇಕು, ಖುಷಿ ಉಂಟಾಗ್ಬೇಕು, ಸಂತೋಷ ಉಂಟಾಗ್ಬೇಕು. ಅಳುವಲ್ಲ, ಕಣ್ಣೀರಲ್ಲ, ವೇದನೆ ಅಲ್ಲ, ಭಯ ಅಲ್ಲ, ಹರ್ಷ ಉಂಟಾಗ್ಬೇಕು. ಯೇಸುವಿನ ನಾಮದಲ್ಲಿ ನಿನಗೊಂದು ಶೋಧನೆ ಬಂದಿದ್ಯಾ? ನೀನು ಯಾವುದನ್ನು ನೋಡ್ಬೇಕು? ಶೋಧನೆನಲ್ಲ, ಶಿಲ್ಬೆ ಮೇಲೆ ಅವನ ತಲೆ ಜಜ್ಜಿದ್ದನ್ನು ನೋಡ್ಬೇಕು. ನೀನ್ ಶೋಧನೆಯೇ ನೋಡ್ತಾ ಇರ್ಬೇಡ, ನಿನಗೆ ಬರುವ ಕಷ್ಟವನ್ನೇ ನೋಡ್ತಾ ಇರ್ಬೇಡ. ಅವನ 2000 ವರ್ಷದ ಮುಂಚೆ ಶಿಲುಬೆ ಮೇಲೆ ಆತನು ಜಯಿಸಿದ್ದಾರೆ.
ಅವನ ಆಯುಧಗಳನ್ನ ಓದ್ಕೊಳ್ಳೋಣ ಮತ್ತೆ ಆಯುಧರನ್ನಾಗಿ ಮಾಡಿ ಅದೆಲ್ಲ ಮತ್ತೊಂದ್ಸತಿ ಅದೇ ವಚನ ಕೆಳಗೆ ಕೆಳಗೆ ಎಲ್ಲ ಅಧಿಕಾರಗಳು ದುರತನಗಳನ್ನು ದುರತನಗಳು ಆತನು ದುರತನಗಳನ್ನು ಒಂದಲ್ಲ ಎಷ್ಟು ದುರತನ ಮಾಡ್ತಾನೋ. ದುರತನ ಅಂದ್ರೆ ಏನು ಗೊತ್ತಾ? ಒಬ್ಬರ ಮೇಲೆ ಆಳ್ವಿಕೆ ಮಾಡುವಂಥದ್ದು, ಒಬ್ಬರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥದ್ದು. ಎಲ್ಲ ಗಮನ ಕೇಳಿ, ನಿಮ್ಮ ಮೇಲೆ ಈ ಲೋಕದಲ್ಲಿ ಪರಿಶುದ್ಧಾತ್ಮ ಬಿಟ್ಟು ಬೇರೆ ಯಾರು ದುರತನ ಮಾಡಬಾರ್ದು. ಹೇಳಿ, ಬಾಯ್ಕ್ ತೆಗೆದು ಆಮೇಲೆ ಅಂತ ಹೇಳ್ರಿ. ನಿಮ್ಮ ಮೇಲೆ ಪರಿಶುದ್ಧಾತ್ಮನ ಅಭಿಷೇಕವೇ ಹೊರತು ಬೇರೆ ಯಾವುದೇನ್ ಮಾಡಬಾರ್ದು. ಅದು ಕಾಯಿಲೆ ಆಗಿರ್ಲಿ, ತಲೆನೋವಾಗಿರ್ಲಿ, ಹೊಟ್ಟೆ ನೋವಾಗಿರ್ಲಿ, ಸಾಲವಾಗಿರ್ಲಿ, ಯಾವುದು ನಿನ್ನ ತಲೆಯನ್ನ ಆಳ್ವಿಕೆ ಮಾಡಬಾರ್ದು. ಬರೀ ಅಭಿಷೇಕ ಮಾತ್ರ ನಿನ್ನ ತಲೆಯಲ್ಲಿ ಆಳ್ವಿಕೆ ಮಾಡಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ಬಿ ಫಿಲ್ಡ್ ಇನ್ ದ ಸ್ಪಿರಿಟ್, ಅಂದ್ರೆ ಆತ್ಮ ಭರಿತರಾಗಿರ್ರಿ. ಅದು ನಾವು ಚಿಂತೆ ಭರಿತರಾಗಿ ಕೂತಿರ್ತೀವಿ. ಏನ್ ಭರಿತರು? ಚಿಂತೆ ಭರಿತರು, ನೋವು ಭರಿತರು, ಸಾಲ ಭರಿತರು, ಕಾಯಿಲೆ ಭರಿತರು ಎಂಬುದಾಗಿ ನಾವು ಊರಲ್ಲೇ ಹೇಳ್ಕೊಂಡ್ ಬರ್ತೀವಿ. ಯೇಸುವಿನ ನಾಮದಲ್ಲಿ ಈ ಲೋಕದಲ್ಲಿ ಚಿಂತೆ, ಸಮಸ್ಯೆ ಎಲ್ಲವನ್ನ ಯೇಸು ಕ್ರಿಸ್ತನು ಶಿಲ್ವೆ ಮೇಲೆ ಆತನು ಜಯಿಸಿ ಬಿಟ್ಟಿದ್ದಾರೆ. ಅಲ್ಲಿ ಹೇಳ್ತದೆ, ಆತನು ದುರತನಗಳನ್ನು ಅಧಿಕಾರಿಗಳನ್ನು ಏನಾಗಿ ಮಾಡಿಬಿಟ್ರು. ಈಗ ಮತ್ತೆ ನಿನ್ನನ್ನು ಆಳ್ವಿಕೆ ಮಾಡಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಆಮೇಲೆ ನಿರಾಯುಧ ಅಂದ್ರೆ ಏನರ್ಥ? ನಿನ್ನ ಮೇಲೆ ಪ್ರಯೋಗವಾಗದಂತೆ, ನಿನ್ನ ಮೇಲೆ ಆಳ್ವಿಕೆ ಮಾಡದಂತೆ, ಇನ್ನು ಮೇಲೆ ನಿನ್ನನ್ನ ಅಧೀನದಲ್ಲಿ ಇಟ್ಕೊಳ್ಳಲಾರದಂತೆ ಅವನನ್ನು ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ಯೇಸುವಿನ ನಾಮದಲ್ಲಿ. ನಿರಾಯುಧರನ್ನಾಗಿ ಮಾಡಿ ಏನ್ ಮಾಡಿದ್ರು? ಜಯೋತ್ಸವ ಎಂಬಂತ ಮಾಡಿ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗೆ ಮೆರೆಸುತ್ತಾ ತೋರಿಸಿದ್ದಾರೆ. ಇನ್ ದ ನೇಮ್ ಆಫ್ ಜೀಸಸ್. ವರ್ಷಗೊಳ್ಬೇಕು ಯೇಸುವೆ ದುಷ್ಟನು ಆತನು ಶಿಲುಬೆ ಮೇಲೆ ನಾಶವಾಗಿದ್ದಾನೆ. ಇದನ್ನು ಕಾಣುವಾಗ ನೀತಿವಂತರು ಏನ್ ಮಾಡ್ಬೇಕು? ಯಾಕೆ ಆ ಹರ್ಷ ಯಾರಿಗೆ? ನಮಗೆ. ಇಂಡಿಯಾದಲ್ಲಿ ಹೊರದೇಶಕ್ಕೆ ಹೋಗಿ ಕ್ರಿಕೆಟ್ ಆಡಿ ಅಲ್ಲಿ ಜಯಿಸ್ತಾರೆ ನಮ್ಮ ಇಂಡಿಯಾ ಟೀಮ್. ಅವರು ಜಯಿಸಿದ್ದಕ್ಕೆ ಇಡೀ ಇಂಡಿಯಾ ಏನ್ ಮಾಡ್ತದೆ? ಪಟಾಕಿ ಹೊಡೆದು ಎಲ್ಲ ಫುಲ್ ಡ್ಯಾನ್ಸ್ ಹಾಡಿ ಎಲ್ಲ ಮಾಡ್ತಾರಲ್ವಾ? ಯಾಕೆ ಅವರು ಯಾರಿಗೋಸ್ಕರ ಆಡಿದ್ರು? ಇಂಡಿಯಾ ದೇಶಕ್ಕಾಗಿ ಆಡಿದ್ರು ಅಂತ ನಾವು ನೆನೆಸ್ತೇವೆ. ಅದಕ್ಕೆ ನಾವೆಲ್ಲರೂ ಕುಣಿತೀವಿ. ಆದ್ರೆ ಆ ಕಪ್ಪಲ್ಲಿ ಒಂದು ಪೀಸ್ ಆದ್ರೂ ಕೊಡ್ತಾರ? ತುಪ್ಪು ಕೂಡ ಕೊಡಲ್ಲ ನಿನಗೆ ಯೇಸು ನಾಮದಲ್ಲಿ. ಆದ್ರೆ ಯೇಸು ಕ್ರಿಸ್ತನು ಮಾಡಿದ ಶಿಲುಬೆ ಮೇಲೆ ನಾವೆಲ್ಲರೂ ಅನುಭವಿಸಬಹುದು. ಆಮೆನ್. ಆತನ ಗಾಯಗಳಿಂದ ನಾನಾಗಿದ್ದೇನೆ. ಆತ ನಮಗೋಸ್ಕರ ಚಚ್ಚಲ್ಪಟ್ಟನು. ಆಮೆನ್. ಆತನ ನಮಗಾಗಿ ತನ್ನ ಶಿಲುಬೆ ಮೇಲೆ ಮರಣವನ್ನು ಹೊಂದಿದ ಕಾರಣ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತನ್ನ ದೇಹವನ್ನು ನಮಗೋಸ್ಕರ ಸಮರ್ಪಣೆ ಮಾಡಿದ್ದರಿಂದ ಇನ್ನು ನಮ್ಮ ಮೇಲೆ ನ್ಯಾಯ ತೀರ್ಪು ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಆದ ಕಾರಣ ಇವುಗಳನ್ನು ನೆನೆಸಿ ಹರ್ಷಗೊಳ್ಳುವವರಾಗಿರಬೇಕು. ವ್ಯಸನ ಪಡಬಾರ್ದು, ಅಳಬಾರ್ದು, ಯೋಚನೆ ಮಾಡ್ತಾ ಇರಬಾರ್ದು. ನಾ ಏನ್ ಮಾಡ್ಲಿ ತಲೆನೇ ಓಡೋದಿಲ್ವಲ್ಲ. ಎತ್ತಿನ ಗಾಡಿ ಕಟ್ಬಿಟ್ಟು ಓಡ್ತಾ ಇರ್ತದೆ. ಇದೆಲ್ಲ ಯೋಚನೆ ಮಾಡೋದಕ್ಕಿಂತ ಶಿಲುಬೆ ಯೇಸು ಏನ್ ಮಾಡಿದ್ದಾರೆ ಎಂಬುದಾಗಿ ಯೋಚನೆ ಮಾಡುವಾಗ ದುಃಖ ಹೋಗಿ ನಮಗೆ ಸಂತೋಷ ಬರ್ತದೆ. ಯಾಕಂದ್ರೆ ಆತನು ಜಯಿಸಿದ ಜಯ ಯಾರಿಗೋಸ್ಕರ? ನನಗೋಸ್ಕರ. ಆತನು ಹೊತ್ತ ಹೊರೆ ಯಾರಿಗೋಸ್ಕರ? ನನಗೋಸ್ಕರ. ಇನ್ನು ನಾನು ಹೊರಬೇಕಾದ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ಜ್ಞಾನೋಕ್ತಗಳಲ್ಲಿ ಸಂಕೀರ್ತನೆ 58:10, 11, 2 ಓದ್ಕೊಳ್ಳೋಣ. ದುಷ್ಟರಿಗಾಗುವ ಪ್ರತಿದಂಡನೆಯನ್ನು, ದುಷ್ಟನಂದ್ರೆ ಸೈತಾನನಿಗೆ ಉಂಟಾದ ಪ್ರತಿದಂಡನೆಯನ್ನು ನೀತಿವಂತನು ನೋಡಿ ಹರ್ಷಿಸಿ ಹಲ್ಲೆಲೂಯಾ ಖುಷಿಗೊಂಡು ಅದರ ರಕ್ತದಲ್ಲಿ ಕಾಲಾಡಿಸುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲ ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋದ್ರೆ ಕಾಲ್ ಬಿಟ್ಕೊಂಡು ಏನ್ ಮಾಡ್ಬೇಕು ಅನ್ನಿಸ್ತದೆ? ನೀರಲ್ಲಿ ಆಟ ಆಡ್ಬೇಕಂತ ಅನಿಸ್ತದಲ್ವಾ? ಹಾಗೆ ಸೈತಾನಿಗೆ ಉಂಟಾದದ್ದನ್ನ ಎಂಜಾಯ್ ಮಾಡ್ತಾ ಇರ್ಬೇಕು.
ಎಲ್ಲ ಕಾಲಾಡಿಸಿ ಕೂತ್ಕೊಂಡಿರೋರಲ್ಲ, ಏಸು ನಾಮದಲ್ಲಿ ದುಷ್ಟನಿಗೆ ಆದಂತ ಸಂಗತಿನ ಕಾಲಾಡಿಸಿರಿ. ಹಲ್ಲೆಲೂಯಾ. ಏಸು ಶಿಲ್ಬೆ ಮೇಲೆ ಅವರ ರಕ್ತವನ್ನೆಲ್ಲ ತಲೆ ಜಜ್ಜಿಬಿಟ್ಟಿದ್ದಾರೆ. ನಾವು ಅದ್ರಲ್ಲಿ ಕಾಲಾಡಿಸೋಣ ಯೇಸುವಿನ ನಾಮದಲ್ಲಿ. ಆಮೇನ್. ಆಮೇಲೆ ನೆಕ್ಸ್ಟ್ ನೀತಿವಂತನಿಗೆ ಫಲ ಉಂಟೆಂತಲೂ ಏನುಂಟು ಫಲ ಉಂಟೆಂತಲೂ ಲೋಕದಲ್ಲಿ ನ್ಯಾಯಸ್ಥಾಪಕನಾದ ದೇವರು ಇದ್ದಾನೆಂತಲೂ ಸರ್ವರು ಒಪ್ಪಿಕೊಳ್ಳುವರು. ನೋಡಿ, ಇಂಟರ್ಪ್ರೇಟ್ ಮಾಡ್ತೀನಿ ನೋಡ್ರಿ. ಮತ್ತೊಂದ್ಸತಿ, ನೀತಿವಂತನಿಗೆ ಫಲ ಏನಾಗ್ತದೆ? ಉಂಟೆಂತಲೂ ಆಗ ಇರಿ, ಈಗ ನೀವೇನಾಗಿದ್ದೀರಿ? ಕಷ್ಟಪಟ್ರಾ? ಮತ್ತೆ ಯಾಕೆ ನಿಮಗೆ ಫಲ? ಯಾಕೆ ಫಲ? ನಾನು ಹೇಳ್ತೀನಿ. ನೀತಿವಂತನಿಗೆ ಆಗುವ ಕಷ್ಟಗಳು ಸ್ವಲ್ಪ, ಆದರೂ ಅವುಗಳೆಲ್ಲದರಲ್ಲಿ ದೇವರು ನಿಮಗೋಸ್ಕರ ಮಾಡಿದ್ದನ್ನ ನೀವು ನಂಬಿಕೆಯಿಂದ ನಿಂತ್ಕೊಂಡಿದ್ದರಿಂದ ದೇವರು ನಿಮಗೆ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ. ಪೌಲ್ ಹೇಳ್ತಾನೆ, ತಿಮೋತಿಯೇ, ನಾನು ಒಳ್ಳೆ ಹೋರಾಡಿದ್ದೇನೆ, ಯಾವುದನ್ನು ಕಾಪಾಡಿಕೊಂಡಿದ್ದೆ? ಆಮೇನ್, ಹಲ್ಲೆಲೂಯಾ. ನೀನು ಒಳ್ಳೆ ಹೋರಾಡು, ಯಾವುದನ್ನು ಕಾಪಾಡ್ಕೋ. ಆಗ ದೇವರು ಆ ದಿನದಲ್ಲಿ ನಮಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವಾತನಾಗಿದ್ದಾನೆ. ಈಗ ನೀತಿವಂತರಾಗಿರುವ ನಮ್ಮೆಲ್ಲರಿಗೂ ಹೋರಾಟ ಇದೆಯೇ ಅಲ್ವಾ? ಇಲ್ಲ. ಜಾಸ್ತಿ ಹೋರಾಟ ಇದ್ರೆ ಅಷ್ಟೇ ಪ್ರತಿಫಲ ದೇವರು ನಿನಗೆ ಕೊಡುವ. ಯಾಕಂದ್ರೆ ನೀನ್ ಏನ್ ಮಾಡಿದೆ ಅಂದ್ರೆ, ನೀನ್ ಜಯಿಸಲಿಲ್ಲ, ಆತನ ಜಯಿಸಿದ್ದನ್ನ ನೀನ್ ನಂಬಿದೆ. ನೀನ್ ಜಯಿಸುವಂತದಲ್ಲ. ಯಾಕಂದ್ರೆ ಯಾರು ಜಯಿಸಿದ್ದಾರೆ? ಸತ್ಯ ಅಂದ್ರೆ ಏನ್ ಗೊತ್ತಾ? ನೀನ್ ದೇವ್ರಿಗಾಗಿ ಏನ್ ಮಾಡ್ತೀಯೋ ಅದಲ್ಲ. ಸತ್ಯ ಅಂದ್ರೆ ದೇವ್ರು ನನಗಾಗಿ ಏನ್ ಮಾಡಿದರೋ ಅದನ್ನ ನಂಬುವುದೇ. ಈಗ ಸತ್ಯದ ಪ್ರಕಾರ ದೇವರು ನನಗಾಗಿ ಮಾಡಿದ್ದಾರ? ಇದನ್ನು ನಂಬೋದ್ರಿಂದ ಪ್ರೈಸ್ ಗಾಡ್, ಹಲ್ಲೆಲೂಯಾ, ನಿನಗೆ ದೇವರು ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ. ನಿನಗೆ ಕಷ್ಟ ಬಂದೈತೆ, ಹೋರಾಟ ಬಂದೈತೆ, ಕಾಯಿಲೆ ಬಂದೈತೆ, ಇವೆಲ್ಲ ಬಂದೈತೆ. ಅಯ್ಯೋ ಸ್ವಾಮಿ ಯಾಕಪ್ಪ ಇದು ಕೊಡ್ತೀಯಾ? ಈ ಡೈಲಾಗ್ ಕೊಡುವವರಿಗೆ ಪ್ರತಿಫಲ ಸಿಗೋದಿಲ್ಲ. ಯಾಕೆ ಸೋದ್ರೆ ಕೊಡ್ತಾ ಇರ್ತೇವೆ, ಮೇಲೆ ಸ್ವಲ್ಪ ಆಗ್ತಾ ಇರ್ತೀಯ, ಇದಕ್ಕೆಲ್ಲ ಡೈಲಾಗ್ ಬರೋದಿಲ್ಲ. ಯೇಸುವಿನ ನಾಮದಲ್ಲಿ, ಆತನ ಹೆಸರಿನಲ್ಲಿ ನಾನು ಜಯಿಸಿದ್ದೇನೆ. ಏಸು ಕ್ರಿಸ್ತ ನಾಮದಲ್ಲಿ ಶಿಲುಬೆಯಲ್ಲಿ ಏಸು ಜಯಿಸಿದ ಜಯ ಅದು ನನಗೋಸ್ಕರ ಎಂಬುದಾಗಿ ಡಿಕ್ಲೇರ್ ಮಾಡುವಾಗ ನಿಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸ್ತೀರಿ. ಆದ ಕಾರಣ ದೇವರು ನೀ ನಂಬಿಕೆಯನ್ನು ಕಾಪಾಡಿಕೊಂಡದಕ್ಕಾಗಿ ತಗೋ, ನಿನಗೆ ಪ್ರತಿಫಲವನ್ನು ಕೊಡ್ತೀನಿ ಎಂಬುದಾಗಿ ಕೊಡುವಾತನಾಗಿ. ಆಮೇನ್. ಈಗ ನೋಡ್ರಿ, ನಿತ್ಯ ಜೀವ ಕಾಸ ಫ್ರೀಯಾ? ಅಭಿಷೇಕ ಫ್ರೀಯಾ? ಕಷ್ಟಪಡ್ಬೇಕಾ? ರೈಟ್. ಪರಲೋಕ ಫ್ರೀಯಾ? ಕಷ್ಟಪಡ್ಬೇಕಾ? ಫ್ರೀ. ಆಮೇಲೆ ಬೇರೆ ಯಾವುದು? ಕೃಪೆ ಫ್ರೀಯಾ? ಕಾಸು ಕೊಡ್ಬೇಕಾ? ರಕ್ಷಣೆ ಫ್ರೀಯಾ? ಕಾಸು ಕೊಡ್ಬೇಕಾ? ಎಲ್ಲ ಫ್ರೀ. ಮತ್ತೆ ಯಾಕೆ ಪರಲೋಕದಲ್ಲಿ ನಿನಗೆ ಪ್ರತಿಫಲ ಕೊಡಬೇಕು? ಈ ಲೋಕದ ಯಾಕೆ ಪ್ರತಿಫಲ ಕೊಡ್ಬೇಕಂದ್ರೆ, ನಂಬಿಕೆ ಎಂಬ ಹೋರಾಟವನ್ನು ವಿಶ್ವಾಸದಿಂದ ನೀನು ಹೋರಾಡಿ ಕಾಪಾಡಿಕೊಂಡಿದ್ದಕ್ಕೆ ದೇವರು ನಿನಗೆ ಸಭಾಷ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಈಗ ಹೇಳ್ರಿ, ನಮಗೆ ಶೋಧನೆ ಬರ್ಬೇಕೇ ಬೇಡ? ಜೋರಾಗಿ ಹೇಳಿ. ಶೋಧನೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡಕ್ಕೆ, ಶೋಧನೆಯಲ್ಲಿ ಬೀಳದಂತೆ, ಹಲ್ಲೆಲೂಯಾ, ಶೋಧನೆಯಲ್ಲಿ ಬೀಳದಂತೆ ನಮ್ಮನ್ನು ಕಾಯುವುದಕ್ಕೆ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ವಾಸವಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಲೋಕದಲ್ಲಿ ಉಪದ್ರ ಇದೆ, ನಾನೇನ್ ಮಾಡಿದ್ದೇನೆ? ಜಯಿಸುತ್ತೇನಾ? ಯಾರಿಗೋಸ್ಕರ? ಆದ ಕಾರಣ ಆ ಜಯವನ್ನು ಕೊಂಡಾಡುವವರಾಗಿ ನಂಬಿಕೆಯಲ್ಲಿದ್ದಾಗ ನಿನಗೆ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ದೇವರು ಪ್ರತಿಫಲವನ್ನು ಕೊಡುತ್ತಾನೆ. ಕಾರಣ ನಾವು ನಂಬಿಕೆಯಲ್ಲಿ, ಆತನು ಮಾಡಿದ್ದನ್ನ ನಂಬಿಕೆಯಲ್ಲಿ ನಡೀತಾ ಇರೋದ್ರಿಂದ ನಮಗೆ ಪ್ರತಿಫಲವನ್ನು ದೇವರು ಕೊಡುವಾತನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾನು ಹೇಳ್ತೇನೆ, ನನ್ನ ಲೈಫಲ್ಲಿ ಆರಂಭ ದಿನದಲ್ಲಿ ಹಣ ಕಾಸಿಗೆ ಬಹಳ ಕಷ್ಟ ಬರೋದು. ಆಗ ನಾನೊಂದು ತೀರ್ಮಾನ ಮಾಡಿದೆ. ನಮ್ಮ ತಂದೆ ತಾಯಿಗಳಾಗಿದ್ದಾಗ ಅವರು ಸಾಲ ಮಾಡಿಬಿಟ್ಟಿದ್ರು. ಸಾಲ ತೀರ್ಸ್ಕೊಳ್ಳೋಕೆ ಬಹಳ ಕಷ್ಟಪಡ್ತಿದ್ರು. ನಾವು ಇದನ್ನು ಕಣ್ಣಾರೆ ನೋಡಿದ ಮೇಲೆ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವ್ರು ನಮ್ಮ ಮನ ಕಣ್ಣುಗಳು ತೆಗೆದ್ರು.
ಆಗ ನಾನೊಂದು ತೀರ್ಮಾನ ಮಾಡಿದೆ, ದೇವರೇ ನಾನು ಯಾರಿಗೂ ಸಾಲ ತಗೋಬಾರ್ದು, ನನ್ನ ಕಷ್ಟನ ಯಾರಿಗೂ ಹೇಳ್ಬಾರ್ದು, ನೀನೇ ನನ್ನ ಅಗತ್ಯಗಳು ಸಂಧಿಸುವಾತನು ಎಂಬುದಾಗಿ ನಾನು ನಂಬುತ್ತೇನೆ. ಹಂಗೆ ಹೇಳಿದ ಮೇಲೆ ಬಂತು ನೋಡ್ರಿ ಶೋಧನೆಗಳು. 5 ರೂಪಾಯಿ 10 ರೂಪಾಯಿಗೆಲ್ಲ ಸರ್ಕಸ್ ಹೊಡಿಬೇಕಾಗಿತ್ತು. ಬರೀ ಸುಮ್ಮನೆ ಹೋಗಿ ಕೇಳಿದ್ರೆ ಸಾಕು ಕೊಟ್ಬಿಡ್ತಾರೆ. 5 ರೂಪಾಯಿ ಕೊಡಲ್ವಾ, ಕೊಟ್ಟೆ ಕೊಟ್ಬಿಡ್ತಾರೆ. 10 ರೂಪಾಯಿ ಕೊಡಲ್ವಾ, ಕೊಟ್ಟೆ ಕೊಡ್ತಾರೆ. ಒಂದು ಬಸ್ ಕಾಸು ಕೊಟ್ಬಿಡಲ್ವಾ, ಕೊಟ್ಟೆ ಕೊಟ್ಬಿಡ್ತಾರೆ. ಆದರೂ ಯಾರಿಗೂ ಹೇಳ್ಬಾರ್ದು. ನಾವು ನಂಬಿಕೆಯಿಂದ ನಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಯಾರಿಗೇನು ಮಾಡಬಾರ್ದು, ಹೇಳ್ಬಾರ್ದು. ಹೋಗುವಾಗ ನಮ್ಗಾಗಿ ದೇವ್ರು ಒಂದು ಗಾಡಿ ಕಳಿಸಿ ಅವ್ರು ಕರ್ಕೊಂಡು ಹೋಗುವಾಗ ದೇವ್ರು ಮಾಡುವಂತನಾಗಿದ್ದಾರೆ. ನಮಗಾಗಿ ಅವಾಗ ತಾನೇ 5 ನಿಮಿಷ ಮುಂಚೆ ಇರುವಾಗ ಮನೆ ಕದ ತಟ್ಟಿ 100 ರೂಪಾಯಿ ನಿಮಗೆ ಮನಿ ಆರ್ಡರ್ ಬಂದೈತಿ, ನನಗೆ ಬೇಕಾಗಿದೆ 5 ರೂಪಾಯಿ, 100 ರೂಪಾಯಿ ಮನಿ ಆರ್ಡರ್ ಬಂದೈತೆ ಎಂಬುದಾಗಿ ಕೊನೆ ಗಳಿಗೆವರೆಗೂ ಇಂಥ ಶೋಧನೆಗಳನ್ನು ಜಯಿಸ್ತಾ 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 ಇವತ್ತಿನ ದಿನಗಳಲ್ಲಿ 1000 ಅಲ್ಲ, ಲಕ್ಷ ಅಲ್ಲ, ಕೋಟಿಗಳಿಗೆ ಇವತ್ತು ನಂಬಿಕೆ ಇಡುವ ಹಾಗೆ ದೇವರು ಮಾಡಿಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲಿಂದ ಗಾಡಿ ತಗೊಳಕು ನಮ್ಮ ಹತ್ರ ಡೌನ್ ಪೇಮೆಂಟ್ ಏನಿಲ್ಲ. ಮಂಜು ಗೊತ್ತಿತ್ತು, ನಮ್ಮ ಡೌನ್ ಪೇಮೆಂಟ್ ನಮ್ಮ ಗಾಡಿ ಮಾರಿ ಅದ್ರಲ್ಲಿ ಬರೋ ದುಡ್ಡಲ್ಲಿ ಲೋನ್ ತೀರಿಸಿ ಅದು ಡೌನ್ ಪೇಮೆಂಟ್ ಮಾಡಬೇಕು ಅಂತಿದ್ದು. ಆದರೆ ಅಲ್ಲಿ ಹೋಗಿ ದೇವ್ರು ಅದ್ಭುತ ಮಾಡಿದ್ರು. 6 ಲಕ್ಷ ರೂಪಾಯಿಗೆ ಕಡಿಮೆ ಮಾಡಿ ಅದೇ ಡೌನ್ ಪೇಮೆಂಟ್ ಆಗಿ ಬ್ಯಾಂಕಿಗೆ ತೋರಿಸಿ ಅದರಲ್ಲೇ ಗಾಡಿ ತಗೊಂಡು ಮನೆಗೆ ಬಂದ್ಬಿಟ್ಟು. ಪ್ರೈಸ್ ಗಾಡ್. ಸರಿ, ಈ ಗಾಡಿ ತಗೊಳ್ಳೋದಕ್ಕೆ ನಮ್ಮ ಹತ್ರ ಡೌನ್ ಪೇಮೆಂಟ್ ಸುಮ್ಮನೆ ಗಾಡಿ ನೋಡೋಣ 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 ಅಂತ ಹೋಗಿ ಯಾವ ಡೌನ್ ಪೇಮೆಂಟ್ ಇಲ್ಲ ಏನಿಲ್ಲ. ಈ ಬ್ಯಾಂಕ್ನವ್ರು ಕೂಡ ಏನು ಮಾಡಿದ್ರು, ಸರ್ 90% ನಿಮ್ಗೆ ಕೊಡ್ತೀನಿ. ಆಗ ಅವರೇ ಹೇಳಿದ್ರು, ನಾನು ನಿಮಗೆ 35 ಲಕ್ಷ ರೂಪಾಯಿ 34,75,000 ರೂಪಾಯಿ ಈ ಗಾಡಿ ರೇಟು, ಅದನ್ನೇ ಬ್ಯಾಂಕಿಗೆ ತೋರಿಸ್ಬಿಡ್ತೀನಿ ಅಂತ ತೋರಿಸಿದ್ರು. ಬ್ಯಾಂಕ್ನವರು ರಿಲೀಸ್ ಮಾಡಿಬಿಟ್ರು. ಈಗ ಅದ್ಭುತವಾಗಿ ಬರೀ 1.5 ಲಕ್ಷ ಏನೋ ಕಟ್ಬಿಟ್ಟು ಆರಾಮಾಗಿ ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾನು ಹೇಳೋದಂತ ಮಾಡ್ಕೊಳ್ರಿ, ನನ್ನ ದೇವರು ಇವತ್ತು ಜೀವಿಸುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಏನ್ ಮಾಡ್ತಾರೆ, ಇವತ್ತು ಜೀವಿಸುವರಾಗಿದ್ದಾರೆ. ಆದ ಕಾರಣ ಇಲ್ಲಿವರೆಗೂ ಒಂದು ಸತಿ ಕೂಡ ನನ್ನನ್ನು ಕೈ ಬಿಟ್ಟವನಲ್ಲ, ನೀನು ಮುಂದೆನೂ ನಮ್ಮನ್ನು ಕೈ ಬಿಡುವವನಲ್ಲ. ನಂಬಿದವರು ಈ ಭೂಮಿ ಮೇಲೆ ಬದುಕಿ ಬಾಳುವವರಾಗಿರ್ತಾರೆ. ನಾನು ಹೇಳ್ತೀನಿ, ನಿಮ್ಮೆಲ್ಲರಿಗೂ ಹೇಳ್ತೇನೆ, ನಿನ್ನ ಲೈಫಲ್ಲಿ ಬಂದಂಥ ಸವಾಲು ನಿನ್ನನ್ನು ಸೋಲ್ಸೋದಕ್ಕಲ್ಲ, ನೀನು ನಂಬಿಕೆಯಿಂದ ಅದನ್ನು ಜಯಿಸೋದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ನಂಬಿಕೆ ಅಂದ್ರೆ ಏನು ಹೇಳ್ರಿ, ಕಾಣದೇ ಇರುವುದನ್ನ ಭರವಸದಿಂದ ಎದುರು ನೋಡತಕ್ಕಂಥದ್ದೇ. ಹಲ್ಲೆಲೂಯಾ. ಇದೇನ್ ಬಂದ್ಬಿಡ್ತು, ಇನ್ನೇನ್ ಬರ್ತದೆ ನೋಡಿ, ಬೇಕಾದ್ರೆ ಎಲ್ರಿ ಬತ್ತು ಅಂತ ಸ್ವಂತ ಹೆಂಡ್ತಿನೇ ಕೇಳ್ಬೋದು. ನೀನ್ ನೋಡೇ ನೋಡ್ತೀಯ, ನಿನ್ನ ಅನ್ಯ ಕಣ್ಣುಗಳಲ್ಲ, ನಿನ್ನ ಕಣ್ಣುಗಳು ನೋಡ್ತದೆ ಎಂಬುದ. ಆಮೇನ್, ಪ್ರೈಸ್ ಗಾಡ್. ಅರ್ಥ ಆಯ್ತಾ? ನೀತಿವಂತನು ಹೇಗೆ ಬದುಕ್ತಾನೆ? ಪರೀಕ್ಷೆ ಎಲ್ಲರಿಗೂ ಇದೆ ರೀ, ಪರೀಕ್ಷೆ ಎಲ್ಲರಿಗೂ ಇದೆ. ಆದ್ರೆ ಈ ಪರೀಕ್ಷೆಯಲ್ಲಿ ನಾವು ಯಾರು ಫೇಲ್ ಆಗೋದಿಲ್ಲ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಬೆಟ್ಟದಾಗಿರತಕ್ಕ ಸಮಸ್ಯೆಗಳನ್ನ ನಾವು ಕಿತ್ತು ಬಿಸಾಡುವವರಾಗಿರ್ತೇವೆ. ನಿನಗೆ ಸಮಸ್ಯೆಗಳು ಬೆಟ್ಟದಾಗಿ ಕಾಣಬಹುದು, ಆದ್ರೆ ನಿನ್ನ ಹತ್ರ ಸಾಸಿವೆ ಕಾಳಷ್ಟು ನಂಬಿಕೆ ದೇವರ ಮೇಲೆ ಇರೋದ್ರಿಂದ ಆ ನಂಬಿಕೆಯಿಂದ ಬೆಟ್ಟದಾಗಿರೋ ಸಮಸ್ಯೆಗಳನ್ನ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿ ತನ್ನ ಮನಸ್ಸಲ್ಲಿ ಏನ್ ಮಾಡಬಾರ್ದು, ಸಂಶಯ ಪಡದೆ ತಾನು ಹೇಳಿದಂತೆ ಆಗೋದು ಎಂಬುದಾಗಿ ನಂಬಿದರೆ ಅವನು ಹೇಳಿದಂತೆ. ಯಾರು ಹೇಳಿದಂತೆ? ಯಾರು ಹೇಳಿದಂತೆ? ನೀನೇನು ಹೇಳ್ತೀಯ? ಆಗೋದಿಲ್ಲ, ನಾ ಎಲ್ಲ ಮಾಡ್ಬಿಟ್ಟು ಆಗೋದಿಲ್ಲ ಸ್ವಾಮಿ. ಆಗೋದಿಲ್ಲ ಸ್ವಾಮಿ, ಆಗೋದಿಲ್ಲ ಅಂತ ಮಾತೇ ಬರಬಾರ್ದು. ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ನಾನು ಎಲ್ಲವನ್ನು ಮಾಡಕ್ಕೆ ಶಕ್ತನಾಗಿದ್ದೇನೆ. ಡೋಂಟ್ ಗಿವ್ ಅಪ್, ಡೋಂಟ್ ಗಿವ್ ಅಪ್. ಬಿಟ್ಟು ಬಿಡಬೇಡ್ರಿ ಯೇಸುವಿನ ನಾಮದಲ್ಲಿ. ಕೊನೆ ಉಸಿರಿದೆಯಾ ಇದೆಯಾ, ಆ ಟೈಮಲ್ಲಿ ಸಾಸಿವೆ ಕಾಳು ನಂಬಿಕೆ ಇಡು, ಅಲ್ಲಿಂದ ನನ್ನ ದೇವರ ಪುಸ್ತಕ ಶಕ್ತರಾಗಿದ್ದಾರೆ. ಆಮೇನ್, ಪ್ರೈಸ್ ಗಾಡ್. ಲಾಜರು ಇನ್ನೂ ಹುಷಾರಿಲ್ದಿದ್ದಾಗಲೇ ಯೇಸು ಬಳಿಗೆ ಕಳಿಸಿದ್ರು. ಯೇಸು ತಿಳಿದಿದ್ದು ಆತನ ಬರಲಿಲ್ಲ. 3 ದಿನಗಳಾಯ್ತು ಬಂದು ಬರದೆ. 3 ದಿನಗಳಾದ್ಮೇಲೆ ಏನಾಗಿದ್ದ? ಅರೆ ಹೇಳ್ರಿ, ಸತ್ತೋಗಿದ್ದ. ಆದ್ರೆ ಅವರ ಆರಂಭದಲ್ಲೇ ನಂಬಿಕೆ ಇಟ್ಟ ಕಾರಣ ದೇವರು ಸತ್ತ ಮೇಲೆ ಕೂಡ ಆ ನಂಬಿಕೆಯನ್ನು ಘನಪಡಿಸೋದಕ್ಕೆ ಎಬ್ಬರಿಸೋದಕ್ಕೆ ಶಕ್ತನಾಗಿದ್ದ. ನಿನಗೆ ಆತನ ಮೇಲೆ ನಂಬಿಕೆ ಇದ್ರೆ
ನಿನ್ನ ಬಿಸ್ನೆಸ್ಸು ಅಥವಾ ನಿನ್ನ ಯಾವುದೋ ಒಂದು ಸಂಗತಿ ಮುಗಿದೋಯ್ತು ಎಂಬುದಾಗಿ ನೆನೆಸಿದ್ರು ಕೂಡ ನೀನ್ ನಂಬಿಕೆ ಇಟ್ಟ ಕಾರಣ ಅದಕ್ಕೆ ಜೀವ ಕೊಟ್ಟು ಎಬ್ಬರಿಸಕ್ಕೆ ದೇವ್ರ ಶಕ್ತನಾಗಿದ್ದಾನೆ. ಯೇಸು ನಾಮದಲ್ಲಿ ಇದನ್ನು ಸ್ವೀಕಾರ ಮಾಡ್ಕೊಳ್ರಿ. ನಾ ವೇದ ವಾಕ್ಯದ ಆಧಾರದ ಮೇಲೆ ಹೇಳ್ತೇನೆ, ಮುಗಿದೋಯ್ತು ಎಂಬುದಾಗಿ ನೀವು ತೀರ್ಮಾನ ಮಾಡಬೇಡ. ನೀನು ಆರಂಭದಲ್ಲಿ ಏನ್ ನಂಬಿಕೆ ಇಟ್ಟಿಯೋ ಆ ನಂಬಿಕೆಯಲ್ಲಿ ಕೊನೆ ತನಕ ಇರು. ಒಬ್ಬ ಮನುಷ್ಯನ ಹೆಸರು ಸಭಾಮಂದಿರದ ಅಧಿಪತಿ ಯಾಯಿರನ ಎಂಬುದಾಗಿ ಹೇಳ್ತಕ್ಕಂಥವನು ಯೇಸುವಿಗೆ ಪಾದಕ್ಕೆ ಅಡ್ಡ ಬಿದ್ದು, ಸ್ವಾಮಿ ನನ್ನ ಮಗಳು ಸಾಯ್ತಿದ್ದಾಳೆ, ಬಂದು ಅವಳ ಸ್ವಸ್ಥ ಮಾಡಬೇಕು ಅಂತ ಕೇಳ್ಕೊಂಡ. ಅಲ್ಲಿ ಕೇಳ್ಕೊಂಡ ನಂತರ ಯೇಸು ನಡಿ ಎಂಬುದಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ರಿಪೋರ್ಟ್ ಬರ್ತದೆ, ನಿನ್ನ ಮಗಳು ಏನಾದ್ಲು ಸತ್ತೋದ್ಲು, ಕುರಿಗೆ ತೊಂದರೆ ಕೊಡಬೇಡ ಬಾ ಎಂಬುದಾಗಿ. ನೀನ್ ಯಾವಾಗ ಆತನಿಗೆ ಶರಣ ಆದಿಯೋ, ಯಾವಾಗ ನಿನ್ನ ಸಮಸ್ಯೆನ ಆತನಿಗೆ ಹೇಳಿದ್ಯೋ, ಯಾವಾಗ ಆತನ ಮೇಲೆ ನಂಬಿಕೆ ಇಟ್ಟಿಯೋ ಆ ನಂಬಿಕೆಯಲ್ಲಿ ಕೊನೆ ತನಕ ನಿಂತ್ಕೋ. ಆಗ ಅವನು ಭಯಪಟ್ಟ. ಇಮಿಡಿಯೇಟ್ ಏಸು ಹೇಳಿದ್ರು, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಆಮೇಲೆ ಈ ಬೆಳಗಿನ ವೇಳೆಯಲ್ಲಿ ಯಾವುದಕ್ಕೂ ನೀನು ಭಯಪಡಬೇಡ, ನೀನು ಕ್ರಿಸ್ತನ ಮೇಲೆ ನಂಬಿಕೆಯಾಗಿ ಮಾತ್ರ ಇರು. ಆಮೇಲೆ ನಂಬಿಕೆ ಆಗಿರು. ಆತನ ಖಂಡಿತವಾಗಿ ತನ್ನ ಮಗಳು ಮನೆಗೆ ಹೋಗಿ ನೋಡುವಾಗ ಬೆಂಕಿಯಲ್ಲಿ ಹಚ್ಚಿ ವಾಲ್ಗೆಲ್ಲ ಊದ್ಕೊಂಡು ಓ ಅಂತ ಅಳ್ತಾ ಬಡ್ಕಂತಾರೆ. ಏಸು ಹೇಳ್ತಾರೆ, ಅಮ್ಮನಿ ಇನ್ನು ಸತ್ತಿಲ್ಲ, ಯಾಕೆ ಅಳ್ತೀರಾ ಎಂಬುದಾಗಿ ಹೇಳಿದ್ರು. ಜನ ಎಲ್ಲ ಕೇಳಿ ಮಾಡಿದ್ರು, ಸತ್ತೋಗಿಲ್ವಂತೆ, ನಮಗೆ ನಾಡಿ ಹಿಡಿಯೋ ಕೊತ್ತು ಅವಳು ಸತ್ತಾಗಿದ್ದಾಳೆ, ಇವಾಗ ಬಂದು ಹೇಳ್ತಾನೆ ಎಂಬುದಾಗಿ ಹೇಳಿದ್ರು. ಆದರೆ ಏಸು ಒಳಗೆ ಹೋಗಿ ಆಕೆಯನ್ನ ಎಬ್ಬರಿಸಿ ತನ್ನ ತಂದೆ ತಾಯಿಗೆ ಕೊಟ್ಟರು. ಅದೇ ಏಸು ನಿನ್ನ ಲೈಫಲ್ಲಿ ಯಾವುದು ಸತ್ತೋಗಿದೆ, ಮುಗಿದೋಗಿದೆ, ಆಗೋಯ್ತು ಎಂಬುದಾಗಿ ನೆನೆಸ್ತೀಯೋ ಅದನ್ನು ಮತ್ತೆ ಜೀವಗೊಳಿಸಿ ನಿನ್ನ ಕೈಲಿ ಕೊಡೋಕೆ ಶಕ್ತನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾನು ಹೇಳ್ರಿ, ನಂಬಿಕೆ ಮಾತ್ರ ಇದ್ರೆ ಸಾಕು. ಏನಿದ್ರೆ ಸಾಕು? ಯಾರ ಮೇಲೆ ನಂಬಿಕೆ? ಕ್ರಿಸ್ತನ ಮೇಲೆ ನಂಬಿಕೆ. ನಿನ್ನನ್ನು ಹುಡುಕಿ ರಕ್ಷಿಸಿದ ಆತನ ಮೇಲೆ ನಂಬಿಕೆ. ಕೆಟ್ಟು ಹೋಗಿದ್ದ ನಿನ್ನನ್ನು ಹುಡುಕಿ ರಕ್ಷಿಸಿದರಲ್ವಾ, ಅವತ್ತು ರಕ್ಷಿಸಿದ ಆತನು ಕೊನೆ ತನಕ ಕಾಯಕ್ಕೆ ಶಕ್ತನಾಗಿದ್ದಾನೆ. ಬೈಬಲ್ ಹೇಳುತ್ತೆ, ನಂಬುವವರು ಒಬ್ಬರು ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುವರು ಎಂಬುದಾಗಿ ಹೇಳುತ್ತದೆ. ಆದ ಕಾರಣ ದಯಮಾಡಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ, ಸೋತು ಹೋಗ್ಬೇಡ್ರಿ. ಸೈತಾನನ ಆಯುಧ ನಿಮ್ಮನ್ನು ಸೋತು ಹೋಗುವಂತೆ ಮಾಡುವಂಥದ್ದು. ಗಿವ್ ಅಪ್, ಅಯ್ಯೋ ಮುಗಿದೈತು, ಯಾಕೆ ಬಿಡು ಎಂಬುದಾಗಿ ಹೇಳುವ ಹಾಗೆ ಮಾಡ್ತಾನೆ. ಆದರೆ ನೀನು ಆವಾಗ ಎಚ್ಚೆತ್ಕೋ, ಕರ್ತನು ನಿನ್ನ ಸಂಗಡ ಇರುವಾತನಾಗಿದ್ದಾನೆ. ಲೋಕದಲ್ಲಿರುವವರಿಗಿಂತ ನಿನ್ನಲ್ಲಿರುವವನೇನಾಗಿದ್ದಾನೆ? ದೊಡ್ಡವನಾಗಿದ್ದಾನೆ. ಆತನು ಖಂಡಿತವಾಗಿ ನಿಮ್ಮ ನೆಬ್ಬಸಕ್ಕೆ ಶಕ್ತನಾಗಿದ್ದಾನೆ. ವಚನ ಓದ್ಕೊಳ್ಳೋಣ ಮತ್ತೊಂದು ಸತಿ. ನೀತಿವಂತನಿಗೆ ಫಲ ಉಂಟೆಂತಲೂ. ನೀತಿವಂತನಿಗೆ ಏನು ಉಂಟಪ್ಪ? ಫಲ. ಏನಕ್ಕೆ ಫಲ? ನೀನು ಆತನ ಮೇಲೆ ನಂಬಿಕೆ ಇಟ್ಟ ಕಾರಣ ಆತ ನಿನಗೆ ಪ್ರತಿಫಲ ಕೊಟ್ಟೇ ಕೊಡುವಾತನಾಗಿದ್ದಾನೆ. ನೀನ್ ನಂಬಿದರೆ ಏನು ಕಾಣುವೆ? ಆಮೇನ್. ನೀನೇನು ಕಾಣುವಿರಿ? ನಂಬಿದರೆ ದೇವರ ಮಹಿಮೆನು ಕಾಣೋದು ಗ್ಯಾರಂಟಿ. ಇನ್ನೊಂದು ವಚನ ಓದ್ಕೊಳ್ಳೋಣ. 90 ಬೇಡ, ಅದು ಇವತ್ತು ತುಂಬಾ ದೊಡ್ಡದದ್ದು. 10ನೇ ಅಧ್ಯಾಯ 6 ಮತ್ತು 7ನೇ ವಚನ. ಜ್ಞಾನೋಕ್ತಿಗಳು 10, 6, 7. ಶಿಷ್ಟನ ತಲೆ ಆಶೀರ್ವಾದದ ನೀತಿವಂತನ ತಲೆಯು ಏನಾಗಿದೆ ಅಂತೆ? ಆಶೀರ್ವಾದದ ನೆಲೆ. ನೀತಿವಂತನ ತಲೆ ಆಶೀರ್ವಾದದ. ಯಾರು ಈಗ ನೀತಿವಂತರು? ಈಗ ಆಶೀರ್ವಾದ ಎಲ್ಲಿದೆ? ಹೇಳಿ, ಎಲ್ಲಿದೆ? ನೀನೆಲ್ಲ ಹುಡ್ಕೊಂಡು ಹೋಗ್ಬೇಡ. ಆಶೀರ್ವಾದ ಎಲ್ಲಿದೆ? ನಿನ್ ತಲೆ ಮೇಲೆ ಐತೆ. ಮತ್ತೊಂದ್ಸತಿ ವಚನ ಓದ್ತಾನೆ ನೋಡ್ರಿ. ನೀತಿವಂತನ ತಲೆ ಆಶೀರ್ವಾದದ ನೆಲೆ ಅಂದ್ರೆ ಏನ್ ಅರ್ಥ? ಅಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅಂತ ಅರ್ಥ. ಪ್ರೈಸ್ ಗಾಡ್, ಆಮೇನ್. ಅರೆ ಸರಿ, ಇನ್ನೊಂದು ವಚನ ಕೊಡ್ತೀನಿ ನೋಡ್ರಿ. ಎಫೆಸರ್ 1:3 ಓದ್ಕೊಳ್ಳೋಣ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ಎಷ್ಟು ಸಕಲ ಆತ್ಮೀಯವಾದ ವರಗಳನ್ನು, ಆಶೀರ್ವಾದವನ್ನು, ವರಗಳನ್ನು ನಮಗೆ. ಯಾರಿಗೆ? ನಮಗೆ ಕ್ರಿಸ್ತ ಯೇಸುವಿನಲ್ಲಿ. ಯಾರಲ್ಲಿ? ಕ್ರಿಸ್ತ ಯೇಸು. ಯಾರೆಲ್ಲ ಇದ್ದೀರಾ? ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಅನುಗ್ರಹಿಸಿದ್ದಾನ. ಎಲ್ಲೈತೆ?
ನೀತಿವಂತನ ತಲೆ ಆಶೀರ್ವಾದದ ನೆಲೆ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಬೇಕು ಅಂತ ತಿರ್ಗಾಡ್ದಂತೆ. ಹಂಗೆ ಆಶೀರ್ವಾದ ಎಲ್ಲಿದೆಮ್ಮ? ಎಲ್ಲಿದೆಪ್ಪ? ತಲೆ ಮೇಲೆ ಐತೆ. ಆಶೀರ್ವಾದ ಎಲ್ಲಿದೆ? ಹೇಳಿ 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 ಸರ್. ಅಲ್ಲಿ ಇಲ್ಲಿ ಹುಡ್ಕಕ್ ಹೋಗ್ಬೇಡ. ಕೆಲವರು ಇಲ್ಲಿಂದ ಅಲ್ಲಿ ಹೋಗ್ತಾರೆ, ಬಸ್ ಹೋಗ್ತಾರೆ, ಟ್ರೈನ್ಗೆ ಹೋಗ್ತಾರೆ, ಎಲ್ಲೆಲ್ಲ ಹೋಗ್ತಾರೆ. ಆಶೀರ್ವಾದ ಎಲ್ಲಿದೆ? ಆಶೀರ್ವಾದ ಕೂಟ ಅಂದ ತಕ್ಷಣ ಓಡೋಗ್ಬೇಡ. ಬಿಡುಗಡೆ ಕೂಟ ಓಡ್ಬಿಡ. ಎಲ್ಲ ಎಲ್ಲೈತೆ? ನನ್ನ ಹತ್ರ ಬಾ, ನಾ ಕ್ಲೀನಾಗಿ ಹೇಳ್ಕೊಡ್ತೀನಿ ಎಲ್ಲಿದೆ ಅಂತ. ನಿನ್ ತಲೆ ಮೇಲೆ ಐತೆ. ಆಮೇನ್. ಸ್ವಂತ ಮಗನನ್ನು ನೋಡದೆ ನಮಗಾಗಿ ಕೊಟ್ಟ ಮೇಲೆ ಸಮಸ್ತವು ನಮಗೆ ದಯಪಾಲಿಸದೆ ಇರುವನೇ. ಆಮೇನ್. ಗಲಾತ್ಯರು 3:13 ಹೇಳ್ತದೆ, ಅಬ್ರಹಾಮನಿಗುಂಟಾದ ಎಲ್ಲ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ಎಲ್ಲಿದೆ? ಕ್ರಿಸ್ತಲ್ಲಿ ನಾವೆಲ್ಲಿದ್ದೇವೆ? ಆಗ ಆಶೀರ್ವಾದ ಎಲ್ಲಿದೆ? ನನ್ನ ತಲೆ ಮೇಲೆ. ಅಲ್ಲ ಹೇಳಿ, ನನ್ನ ತಲೆ ಮೇಲೆ. ಆಮೇನ್. ನಮ್ಮ ತಲೆ ಮೇಲೆ ಆಶೀರ್ವಾದ ಇದೆ. ನೀತಿವಂತನ ತಲೆ ಆಶೀರ್ವಾದದ. ಯಾಕಂದ್ರೆ ನಮಗೆ ತಲೆ ಯಾರು? ಏಸು. ಆಗ ಆಶೀರ್ವಾದ ಎಲ್ಲಿದೆ? ನನ್ನ ಮೇಲೆ ಐತೆ. ಆಮೇನ್. ಹೆಂಡತಿಗೆ ತಲೆ ಯಾರು? ಹೆಂಡತಿಗೆ ತಲೆ ಯಾರು? ಅವ್ರ ಗಂಡ. ಸಭೆಗೆ ತಲೆ ಯಾರು? ಆಗ ತಲೆ ಅಂದ್ರೆ ಕ್ರಿಸ್ತನ ಮೇಲೆ ಆಶೀರ್ವಾದ. ಕ್ರಿಸ್ತನಲ್ಲಿದ್ದಾರೆ. ಆಗ ಆಶೀರ್ವಾದ ಎಲ್ಲಿದೆ? ಅದಕ್ಕೆ ಯೇಸು ಹೇಳಿದ್ರು, ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ನಿಮ್ಮನ್ನು ಯಾರಾದರೂ ಮನೆಗೆ ಕರೆದಾಗ ಆ ಮನೆ ಒಳಗೆ ಪ್ರವೇಶಿಸಿದಾಗ ಆಶೀರ್ವಾದವಾಗ್ಲಿ ಶುಭವಾಗ್ಲಿ ಅಂತ ಹೇಳ್ರಿ. ಆ ಮನೆಯವರು ಯೋಗ್ಯರಾಗಿದ್ರೆ ನೀವು ಕೋರುವ, ನೀವು ಹೇಳುವ ಸಮಾಧಾನ ಎಲ್ಲಿ ಹೋಗ್ತದೆ? ಹೇಳಿ 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 ಹೇಳಿ. ಒಂದು ವೇಳೆ ಅವರು ಯೋಗ್ಯರಾಗಿ ಇಲ್ಲದಿದ್ರೆ ಪರಲೋಕ ಹೋಗ್ತದಾ? ಎಲ್ಲಿ ಹೋಗ್ತದೆ? ವಾಪಸ್ ತಿರುಗಿ ನನ್ನ ಹತ್ರನೇ ಬರ್ತದೆ. ಹಾಗಾದ್ರೆ ಈ ಭೂಮಿಯಲ್ಲಿ ದೇವರು ನನ್ನನ್ನು ಆಶೀರ್ವಾದವಾಗಿಟ್ಟಿದ್ದಾರೆ. ನಾನು ಹೋಗುವಾಗ್ಲೂ ಏನಾಗಿರುವೆನು? ನಾನು ಬರುವಾಗ್ಲೂ ಏನಾಗಿರುವೆನು? ನಾನು ಕೂತ್ಕೊಂಡಾಗ್ಲೂ ಏನಾಗಿರುವೆನು? ನಾನು ಮಲಗುವಾಗ್ಲೂ ಏನಾಗಿರುವೆನು? ಆಶೀರ್ವಾದದ ನಿಧಿ ನಾನೇ ಆಗಿದ್ದೇನೆ. In the mighty name of Jesus. ಸೈತಾನ್ ಏನ್ ಮಾಡ್ತಾನಂದ್ರೆ ಈ ವಚನಗಳನ್ನ ನಂಬದಂತೆ ಪರಿಸ್ಥಿತಿಗಳನ್ನ ತಗೊಂಡ್ಬಂದು ಇಟ್ಬಿಡ್ತಾನೆ. ಆಗ ಇವುಗಳೆಲ್ಲ ಮರ್ತೋಗ್ಬಿಡ್ತೀವಿ. ಅದಕ್ಕೆ ನೀವು ಬರುವಾಗ ಪೇಪರ್ ಪೆನ್ ತಗೊಂಡ್ಬಂದು ಬರ್ಕೋಬೇಕು. ಬರಿತಾ ಬರಿತಾ ಬರ್ಕೊಳ್ತಾ ಮತ್ತೆ ಓದ್ತಾ ಇವುಗಳೆಲ್ಲ ಎಲ್ಲಿ ಉಳ್ಕೊಂತದೆ? ಹೃದಯದಲ್ಲಿ. ಆಗ ಹೃದಯದಲ್ಲಿ ಏನಿರ್ತದೆ? ಎಲ್ಲಿ ಬರ್ತದೆ? ಆಗ ಹೃದಯದಲ್ಲಿ ಹೋಗ್ಬೇಕಾದ್ರೆ ಓದಬೇಕು, ಕೇಳಬೇಕು, ಬರ್ಕೋಬೇಕು. ಇದು ಮಾಡ್ತಾ ಇದ್ರೆ ಇವುಗಳೆಲ್ಲ ಒಳಗೆ ಬಂದ್ಬಿಡ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈಗ ಹೇಳ್ರಿ, ಆಶೀರ್ವಾದ ಎಲ್ಲಿದೆಪ್ಪ? ಆಮೇನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ರೈಟ್. ಕೆಳಗೆ 11ನೇ ವಚನ, 7ನೇ ವಚನ ಇದರಲ್ಲಿ ನೀತಿವಂತರ ಸ್ಮರಣೆಯು ಆಶೀರ್ವಾದಕ್ಕಾಸ್ಪದ. ಆಶೀರ್ವಾದಕ್ಕೇನಂತೆ? ಆಸ್ಪದ. ದುಷ್ಟರ ನಾಮವು ನಿರ್ನಾಮ. ನೋಡಿ, ನಮ್ಮನ್ನು ಯಾರು ನೆನ್ಸ್ಕೋತಾರೋ, ಏನ್ ನೆನ್ಸ್ಕೋತಾರ ಅವರು? ಆಶೀರ್ವಾದ. ಇವರೇನಾಗಿದ್ದಾರೆ? ಏನಾಗಿದೆ ಹೇಳ್ರಿ? ಆಶೀರ್ವಾದವಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಯ್ತಾ ಹೇಳುವಂಥದ್ದು? ನೀತಿವಂತರ ಸ್ಮರಣೆಯು ಆಶೀರ್ವಾದದ ಆಸ್ಪದ. ಈಗ ನಮ್ಮ ನೆನ್ಸ್ಕೊಂಡ್ರೆ ಏನ್ ನೆನಪಿಗೆ ಬರ್ತದೆ ಅವರಿಗೆ? ಆಶೀರ್ವಾದ. ಆ ಬ್ರದರ್ ಹತ್ರ ಹೋದ್ರೆ, ಅವ್ರ ಮನೆಗೆ ಹೋದ್ರೆ ಖಂಡಿತವಾಗಿ ನಾವು ಬರೀದಾಗಿ ಬರೋದಿಲ್ಲ, ಆಶೀರ್ವಾದವಾಗಿ ಬರೀತೀವಿ ಅಂತೇಳಿ. ಮನೆ ಬ್ಯಾಂಕ್ಗೆ ಮ್ಯಾನೇಜರ್ನ ನಮಗೆ ಮನೆ ಇದೆಯಾ, ಇವ್ರಿಗೆ ಲೋನ್ ಕೊಡ್ಬೋದಾ ಅಂತ ಚೆಕಪ್ ಮಾಡಕ್ ಬಂದ ಮನುಷ್ಯ ಕೂತ್ಕೊಂಡು ಮಾತಾಡ್ತಾ ಸರ್ ನಿಮ್ಮ ಮುಖ ನೋಡಿದ್ರೆ ಬಹಳ ಜನರಿಗೆ ನೀವು ಆಶೀರ್ವಾದವಾಗಿದ್ದೀರಾ, ನೀವು ಬಹಳ ಆಶೀರ್ವಾದವಾಗಿದ್ದೀರಾ ಅಂದ್ರು. ಅದಕ್ಕೆ ಕಾರಣ ಯೇಸುವೆ ಅಂತಂದೆ. ನಾವು ನಂಬ್ತೀವಿ ಯೇಸುನ. ನಮ್ಮ ಕುರಾನಲ್ಲಿ ಹೇಳ್ತದೆ, 25 ಸತಿ ಬುಕ್ಕಲ್ಲಿ ಬರ್ತಿದೆ. ನಾನು ಹೇಳಿದೆ, ನೀವು ನಬಿ ಅಂತ ನಂಬ್ತೀರಿ, ನಾವು ಆತನ ದೇವರು ಅಂತ ನಂಬ್ತೀವಿ. ಹೆಂಗ ಮಾತಾಡ್ತಾ ಬಂದ ಬಿಸ್ನೆಸ್ ಬಿಟ್ಬಿಟ್ರು. ನನ್ನ ಹತ್ರ ನಾನು ಜಲ್ದಿ ಹೋಗಯ್ಯ, ಬ್ಯಾಂಕ್ ಮುಚ್ಚಿಬಿಡ್ತದೆ, ನಾಳೆ ಲೋನ್ ತೆಗಿಬೇಕಂತಂದ್ರೆ ಅವ್ರು ಕೂತ್ಕೊಂಡು ಮಾತಾಡ್ತಾ ಕೊನೆಯಲ್ಲಿ ಅವ್ರು ಹೇಳ್ತಾರೆ, ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ, ನನ್ನ ಹೆಂಡ್ತಿನೂ ಕೆಲಸ ಮಾಡ್ತಾರೆ, ನಾನು ಇರೋಕ್ಕಿಂತ ಸತ್ತೋಗ್ಬಿಡ್ಬೇಕು ಅಂತಿದ್ದೀನಿ ಎಂಬುದಾಗಿ. ಹಂಗೆ ಮಾಡಬೇಡ್ರಿ,
ಜೀವವುಳ್ಳ ದೇವರು ಯೇಸು ಕ್ರಿಸ್ತನು. ಆ ನಾಮವನ್ನು ಕೂಗ್ರಿ. ಕೇಳ್ತಾ 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 ಅವ್ರು ಹೇಳ್ತಾರೆ, ನನ್ನ ಲೈಫಲ್ಲಿ ಇಷ್ಟು ವಯಸ್ಸಲ್ಲಿ ಇಂಥ ಒಂದು ಪ್ರಸನ್ನತೆ ನಾನು ನೋಡೇ ಇಲ್ಲ, ಇಂಥ ಒಂದು ಆಶೀರ್ವಾದ ನೋಡೇ ಇಲ್ಲ, ನನಗೆ ಇಲ್ಲಿಂದ ಹೋಗಕ್ ಮನಸ್ಸೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅವು ಹೋಗೋದೇ ಇಲ್ಲ ಅಂತಾರೆ. ಇವತ್ತು ಜಲ್ದಿ ಹೋಗ, ಯಾವ ಬ್ಯಾಂಕ್ ಮುಚ್ಚಿಬಿಡಿದ್ರೆ ನನಗೆ ಭಯ. ಅವರು ಕೊನೆಯಲ್ಲಿ ಮನೆಗೆ ಹೋಗಿ ಬಿಟ್ಟಿಲ್ಲ, ಅವ್ರ ಅಜ್ಜಿಗೆ, ಅವ್ರ ಹೆಂಡತಿಗೆ, ಎಲ್ಲರಿಗೂ ಹೇಳಿ ಅಲ್ಲಿಂದ ಫೋನ್ ಮಾಡಿ ಮೇಜಾಕ್ ಹತ್ರ, ನನ್ನ ಮಗನಿಗೆ ಹೀಗಿದೆ, ಒಂದು ಪ್ರೇಯರ್ ಮಾಡ್ರಿ, ನೀವು ಇದು ಮಾಡ್ರಿ, ಅದು ಮಾಡ್ರಿ. ನಾನು ಹೇಳಿದೆ, ನೀನು ಕೂತ್ಕೋ, ಆ ನಾಮವನ್ನು ಕೂಗು, ನಾನು ಗ್ಯಾರಂಟಿ ಕೊಡ್ತೀನಿ. ಆ ದೇವರು ಜೀವಳು ಹೆಂಗ್ರಿ ಗ್ಯಾರಂಟಿ ಕೊಡಕ್ಕಾಗತ್ತೆ? ನಾವು ಗ್ಯಾರಂಟಿ, ನಾನು ಹೇಳಿದೆ, ಈ ಸೇವೆನೇ ತೆಗೆದು ಬಿಸಾಕ್ಬಿಡ್ತೀನಿ, ಬಿಟ್ಬಿಡ್ತೀನಿ, ನಮ್ಮ ದೇವ್ರು ನಿನ್ಗೆ ಆನ್ಸರ್ ಕೊಟ್ಟೆ ಕೊಡ್ತಾರೆ ಎಂಬುದಾಗಿ ಹೇಳಿದೆ. ನಾನು ಆರಾಧಿಸುವ ದೇವರು ಜೀವವುಳ್ಳ ದೇವರು. ಅದನ್ನೆಲ್ಲ ಹೋಗಿ ಇಡೀ ಬ್ಯಾಂಕಲ್ಲಿರೋರು ಎಲ್ಲರಿಗೂ ಹೇಳ್ಬಿಟ್ಟಿದ್ದಾನೆ. ಅಲ್ಲಿ ಹೋಗಿ ಗಾಡಿ, ನೀವೇನ ಆ ಪ್ರೀಸ್ಟು? ಅಯ್ಯೋ, ನಿಮ್ಮ ಬಗ್ಗೆ ಅವ್ರು ಬಹಳ ಹೇಳಿದ್ರು, ನಾವು ಕೂಡ ಬರ್ತೀವಿ ನಿಮ್ಮ ಚರ್ಚಿಗೆ, ಎಲ್ಲಿದೆ ಅಂತ ಹೇಳಿದ್ರು. ನಾನು ಹೇಳ್ತೇನೆ, ನಾವು ಶ್ರೀಮಂತನಿಗೂ ಬಡವರಿಗೂ ಆಶೀರ್ವಾದವಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಈ ಗಾಡಿ ತಗೊಂಡು ಬಂದ್ಬಿಟ್ರು ಹೋದ ಸಂಡೇನ, ಅದು ಮುಂಚೆ ಯಾವಾಗಲೂ ತಗೊಂಡ್ಬಂದು ಇದಕ್ಕೆ ಟ್ರಯಲ್ಗೆ ಟೈಮ್ ಇದೆ ಅಂತ ಹೇಳಿ ಬಂದು ಕೊಡಕ್ಕೆ ಕೂತ್ಕೊಂಡ್ರು. ಇಲ್ಲಿ ನಾನು ಪ್ರಸಂಗ ಮಾಡ್ತಿದ್ದೀನಿ, ಯಾರಿಗೆ? ಪಾಸ್ಟರ್ಸ್ಗಳಿಗೆ. ಅಲ್ಲಿ ಕೂತ್ಕೊಂಡು ಹೇಳ್ತಾರೆ, ಸಾರ್ ಊಟನೇ ಬೇಡ ಸಾರ್. ಆ ಮಾತುಗಳು ಕೇಳ್ತಾ ಕೇಳ್ತಾ ಅದು ನನ್ನ ಹೃದಯದಲ್ಲಿ ಹೋಗ್ಬಿಡ್ತು ಸಾರ್ ಅಂತ ಹೇಳಿದ್ರೆ, ಫೋರ್ಸ್ ಮ್ಯಾನೇಜರ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಅವ್ರ ಮ್ಯಾನೇಜರ್ಗೆಲ್ಲ MD ಹೇಳ್ಬಿಟ್ಟು, ಸಾರ್ ಇವ್ರು ತುಂಬ ಒಳ್ಳೆಯವರು ಸಾರ್, ಇವ್ರಿಗೆ ಏನಾದ್ರೂ ಒಳ್ಳೇದು ಮಾಡಲೇಬೇಕು ಸಾರ್ ಎಂಬುದಾಗಿ ಹೇಳಿ ಅವರು 2 ಲಕ್ಷ ರೂಪಾಯಿ ಕಡಿಮೆ ಮಾಡುವಂತಕ್ಕಂಥ ಸಹಾಯ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ದೇವರು ಜೀವ ಸ್ವರೂಪನಾದ ದೇವರಾಗಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ಆ ಬೈಬಲ್ ಸಿಗ್ಬೋದಾ ಸಾರ್ ಎಂಬುದಾಗಿ ಕೇಳ್ತಾರೆ. ಅವರು ಬೈಬಲು ಅವರೇ ಬಾಯಿ ಬಿಟ್ಟು ಕೇಳುವ ಹಾಗೆ ಮಾಡ್ತಾರೆ. ನಾನು ಹೇಳ್ತೀನಿ, ಈ ಲೋಕದಲ್ಲಿರುವ ಜನರು ನಮ್ಮ ಹಿಂದೆ ಓಡಿ ಬರುವ ಹಾಗೆ ದೇವರು ಮಾಡಕ್ ಶಕ್ತರಾಗಿದ್ದಾರೆ. ಯಾಕಂದ್ರೆ ನಮ್ಮ ಮೇಲೆ ಏನೈತೆ ಹೇಳಿ, ಬಾಯ್ ತೆಗೆದು ಹೇಳಿ, ಯಾರ ಮೇಲೆ ಐತೆ? ಆಗ ಈ ಲೋಕದಲ್ಲಿರುವ ಯಾವನೇ ನರೇಂದ್ರ ಮೋದಿ ಆಗಲಿ ಅಥವಾ ವಿಲೇಜ್ ಪಂಚಾಯತ್ ಒಬ್ಬ ಮನುಷ್ಯನೇ ಆಗಲಿ, ಅವರೆಲ್ಲರಿಗೂ ಏನ್ ಬೇಕು ಅಂತ ಎದುರು ನೋಡ್ತಾರೆ? ಆಶೀರ್ವಾದ. ಆಶೀರ್ವಾದ ಎಲ್ಲಿದೆ? ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್. ಹಣ ಮಾತ್ರ ಅಲ್ಲ ಬ್ಲೆಸ್ಸಿಂಗ್, ಆಶೀರ್ವಾದ ಅನ್ನೋದು ದೇವರಿಂದ ಬರುವಂತದ್ದು. ಆಮೇನ್ ಹೇಳಿ, ಎಲ್ಲ ನನ್ನ ಮೇಲೆ ಆಶೀರ್ವಾದ ಇದೆ. ನನ್ನನ್ನು ಜನರು ಜ್ಞಾಪಕ ಮಾಡ್ಕೊಂತಾರೆ. ಆಮೇನ್. ಆ ಅಕ್ಕ ಇದ್ದಿದ್ರೆ, ಆ ಅಣ್ಣ ಇದ್ದಿದ್ರೆ, ಆ ಬ್ರದರ್ ಇದ್ದಿದ್ರೆ ಎಂಬುದಾಗಿ ನಮ್ಮನ್ನು ಜ್ಞಾಪಕ ಮಾಡ್ಕೊಳ್ತಾರೆ. ಒಂದು ಸತಿ ದಿನ ನಮ್ಮ ಮುತ್ತೂರು ಇದೆಲ್ಲ ನಮ್ಮ ಪ್ರಿಯಪಟ್ಟಣದಿಂದ ದಾಟಿ ಆ ಮುತ್ತೂರಲ್ಲಿ ಕೆಲವು ವಿಶ್ವಾಸಿಗಳು ಬರ್ತಿದ್ರು. ಅವರೆಲ್ಲರೂ ಅನ್ಯ ಭಾಷೆ ಮಾತಾಡ್ತಾ ಅಕ್ಕಪಕ್ಕದಲ್ಲಿರೋಲ್ಲ ಗೇಲಿ ಮಾಡ್ತಾ ಇದ್ರು, ಇವಳೇನು ಬಡ್ಕೊಂಡು ಸಾಯ್ತವೆ ಇವು ರಾತ್ರಿ ಆದ್ರೆ ಅಂತೇಳಿ. ಒಂದು ದಿನ ಒಂದು ಅಮ್ಮನಿಗೆ ಡೆಲಿವರಿ ಟೈಮ್ ಬಂದು ಡೆಲಿವರಿ ಆಗಕ್ಕೆ ಆಗ್ತಿಲ್ಲ. ನರ್ಸ್ ಬಂದು ನೋಡಿದ್ರು, ಕರ್ಲೆಲ್ಲ ಸುತ್ಕೊಂಡ್ಬಿಟ್ಟೈತೆ, ಹಾಸ್ಪಿಟಲ್ ತಗೊಂಡು ಹೋಗಿ, ಇಲ್ಲದ ಮಗು ಸತ್ತೋಗ್ತದೆ ಅಂತಂದ್ರು. ಅವರು ಹಾಸ್ಪಿಟಲ್ ಹೋಗೋಕೆ ರೆಡಿ ಇಲ್ಲ. ಸಂಜೆ ಒಂದು ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆ ಇರಬೇಕು ನೆನೆಸ್ತಾನೆ. ಆ ಟೈಮಲ್ಲಿ ಅಲ್ಲಿ ಒಂದು ಅಜ್ಜಿ ಇತ್ತು. ಅಜ್ಜಿ ಎಲ್ಲ ಪ್ರಯತ್ನ ಪಟ್ಬಿಟ್ಟು, ಅರೆ ಅದು ರಾತ್ರಿ ಬಡ್ಕೊಂಡು ಸಾಯ್ತಾರಲ್ಲ, ಅವ್ರ ಹತ್ರ ಹೋಗೋಣ ಅಂತ ಅವ್ರ ಮನೆಗೆ ಬಂದ್ರು. ಅವ್ರ ಮನೇಲಿ ಯಾರು ಇಲ್ಲ, ಎಲ್ಲ ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟವ್ರೆ. ಅವರು ಏನ್ ಮಾಡೋದು ಈಗ, ಯಾರು ಇಲ್ವಲ್ಲ ಅಂತ ಹಿಂಗ್ ರೋಡಲ್ಲಿ ಮಾತಾಡ್ಕೊಂಡು ಬಂದಾಗ ಒಂದು ಹುಡುಗ ಆ ಮನೆಯವನು ಕ್ರಿಕೆಟ್ ಆಡ್ತಿದ್ದ. ಲೇ, ನೀನ್ ಚರ್ಚಿಗೆ ಹೋಗ್ತಾ ಇದ್ದಾನೆ? ಹೌದು ಅಂತ. ಬಾರ ಇಲ್ಲಿ ಅಂತ ಕರ್ಕೊಂಡ್ಬಂದು ಇವಳಿಗೆ ಅದೇನೋ ಮಾಡ್ತಾರಲ್ಲ, ಮಾಡೋ ಅಂದ. ನನಗ್ ಬರೋಲ್ಲಪ್ಪ ಅಂತಂದ. ಅದೇನೋ ಮಾಡೋ ಜಲ್ದಿ ಅಂತ, ಬರ್ತೀನಿ ಅಂತ ಓಡ್ ಹೋಗಿ ಮನೆಯಿಂದ ಎಣ್ಣೆ ತಗೊಂಡ್ಬಂದು ಹಚ್ಚದ. ನೋಡಿ, ಅವನ್ ಮುಂದೆ ಡೆಲಿವರಿ ಆಗ್ಬಿಡ್ತು ಮಗು. ಆದ್ರೆ ಮಗು ಏನಾಗಿದೆ? ಸತ್ತೋಗಿದೆ. ಏನಾಯ್ತು? ಸತ್ತೋಯ್ತು. ಡೇಯ್ ಬಾರೋ 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 ಅಂದ್ರು. ತಿರ್ಗಾ ಬಂದ, ತಿರ್ಗಾ ಏನೋ ಮಾಡೋ ಮಂತ್ರ ಮಾಡೋ, ತಿರ್ಗಾ ಎಣ್ಣೆ ಹಚ್ಚಿದ, ಮಗು ಮೇಲೆ ಹಚ್ಚಿದ, ಮಗುಗೆ ಜೀವ ಬಂದ್ಬಿಡ್ತು ಯೇಸು ನಾಮದಲ್ಲಿ. ಆಮೇಲೆ ಆ ಅಮ್ಮ ಸುಸ್ತಾಗ್ಬಿಟ್ಟಿದ್ದಾಳೆ. ತಿಳ್ಕೊಂಡು ಮತ್ತೆ ಮಗುವನ್ನೆಲ್ಲ ತೊಳೆದು ಎಲ್ಲ ಮಾಡಿ ಒಂದು 20 ನಿಮಿಷ 25 ನಿಮಿಷ ಆಯ್ತು. ನೋಡಿದ್ರೆ ಆ ಅಮ್ಮ ಸತ್ತೋಗಿದ್ದಾಳೆ. ಮಾಡಿಸ್ತಾರೆ, ಜೀವ ಇಲ್ಲ. ಅವಳೇನೋ ತಿಳ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ನೋಡಿದ್ದಾರೆ, ಮೂಗೆಲ್ಲ ಹಿಂಡಿದ್ದಾರೆ, ಮಾಡಿದರೆ ಏನೆಲ್ಲ ಜೀವನೇ ಇಲ್ಲ.
ಆಗ ತಿರ್ಗಾ ಓಡ್ ಬಂದ್ರೆ ಕ್ರಿಕೆಟ್ ಆಡೋ ಜಾಗದಲ್ಲಿ ಹುಡುಗ ಇಲ್ಲ. ಅಯ್ಯಯ್ಯೋ, ಈಗ ಎಲ್ಲಿ ಹೋಗಿ ಹುಡುಕ್ಲಿ? ಆ ಅಮ್ಮ ಏನ್ ಮಾಡ್ತು, ಅವ್ರ ಮನೆಗೆ ಹೋಯ್ತು. ಅವ್ರ ಮನೆಗಳಿಗೆಲ್ಲ ಬಿದ್ರಲ್ಲೇ ಡೋರ್ ಮಾಡಿರ್ತಾರೆ, ಅದನ್ನ ತೆಗೆದಿಟ್ಟು ಒಳಗೆ ಹೋಗಿ ಆ ಎಣ್ಣೆ ತಗೊಂಬಂತು. ಆ ಅಮ್ಮ ಹೇಳ್ತು, ಅದು ಏನು ಹೇಳ್ತಾರೋ ನಮಗೆ ಗೊತ್ತಿಲ್ಲ, ಈ ಎಣ್ಣೆ ಹಚ್ಚುತ್ತೇನೆ ಅಂತ ಆ ಅಮ್ಮನ ಮೇಲೆ ಹಚ್ಚಿದಾಗ ಆ ಅಮ್ಮ ಅದು ಕೂತ್ಕೊಂಡ್ಬಿಟ್ಟು, ನಿನ್ನ ಮನೆಗೆ ಆಶೀರ್ವಾದ ಇರೋದ್ರಿಂದ ಈ ಪ್ರಪಂಚದಲ್ಲಿರೋ ದೊಡ್ಡವನಾಗ್ಲಿ ಚಿಕ್ಕವನಾಗ್ಲಿ ನಿನ್ನ ಬಳಿಗೆ ಬರಬೇಕು. ನೀತಿವಂತನು ಆಶೀರ್ವಾದವಾಗಿರುವುದು ಇಡೀ ಪ್ರಪಂಚಕ್ಕೆ ಫೇಮ್ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಳೆದ 2 ತಿಂಗಳಲ್ಲಿ ನೆನೆಸ್ತೇನೆ, ಮಂಜಣ್ಣ ಅವರ ಮಗನಿಗೆ ಮದುವೆ ಆಗಿದೆ. ಕರ್ನಾರ ಇಟ್ಟಿದ್ರು, 3 ಸತಿ ಫೋನ್ ಮಾಡಿದ್ರು, ಫಾದರ್ ನೀವು ಬಂದು ಊಟ ಮಾಡಲಿಲ್ಲ ಆದ್ರೂ ಪರವಾಗಿಲ್ಲ, ಒಂದು ಬ್ಲೆಸ್ ಮಾಡಿಬಿಟ್ಟು ಹೋಗ್ಬಿಡಿ ಎಂಬುದಾಗಿ. ಏನು ಮಾಡಿ? ಅವ್ರಿಗೆ ಗೊತ್ತು ಆಶೀರ್ವಾದ ಇಲ್ಲಿದೆ. ನನಗೆ ಬಹಳ ಟಚ್ ಆಯ್ತು ಆ ಮಾತು. ನಾನಾದರೂ ಹೋದೆ, ಅಲ್ಲೂ ಹೋದ ಸಿಕ್ಕಾಪಟ್ಟೆ ಜನ. ಆಗ ಮೂರ್ತಿ ಬಂದ ಹೇಳಿದ್ರೆ, ನಾನು ಇಲ್ಲಿಂದನೇ ಆಶೀರ್ವಾದ ಮಾಡಿದ್ದೇನೆ, ನಾನು ಹೋಗ್ತೀನಿ, ಬೇರೆ ಎಲ್ಲ ಸೇವೆಗೆ ಹೋಗ್ಬೇಕಾಯ್ತು, ಹೋಗ್ಬಿಟ್ಟೆ. ಆಗ ಹೇಳಿದ್ರಂತ, ಅಯ್ಯೋ ಅವ್ರು ಒಂದು ಮಾತು ಬಂದಿದ್ದಾರೆ ಗೊತ್ತಾದ್ರೆ ನಾನೇ ಕರ್ಕೊಂಡು ಬರ್ತಿದ್ದಲ್ಲ ಎಂಬುದಾಗಿ. ಹಾಗಾದ್ರೆ ಅವ್ರಿಗೆ ಗೊತ್ತಿದೆ, ಹಣ ಆಸ್ತಿ ಅಂತಲ್ಲ, ಆಶೀರ್ವಾದದ ಒಬ್ಬ ಮನುಷ್ಯನು ಇದ್ದಾರೆ ಎಂಬುದಾಗಿ. ನಿನ್ನ ಮನೆಯವರು, ನಿನ್ನ ಬಂಧು, ನಿನ್ನ ಬಳಗು ನಿನ್ನನ್ನು ಗೇಲಿ ಮಾಡ್ಬೋದು, ಪರ್ಯಾಸ ಮಾಡ್ಬೋದು, ನಿನ್ನ ನಿಂದಿಸ್ಬೋದು, ಅವಮಾನ ಪಡಿಸ್ಬೋದು, ಆದರೆ ಆಶೀರ್ವಾದ ಅಲ್ಲೆಲ್ಲ ನಿನ್ನ ಮೇಲೆ ಇದೆ. ಆಮೇನ್. ಈ ಊರಲ್ಲಿ ಒಂದು ಕಾಲದಲ್ಲಿ ರೋಡಲ್ಲಿ ನಡ್ಕೊಂಡು ಹೋದ್ರೆ ಹೋಗೋ ಅಂತ ಬೈಯೋರು. ಆಟೋ, ಹೇ ಮಗ ಆಟೋ ಬೇಡ, ನಿನ್ನ ಮುಖಕ್ಕೆ ಆಟೋ ಬೇರೆ ಕೇಳು, ಹೋಗ ನಡ್ಕೊಂಡು ಹೋಗೋ ಅಂತ ಹೇಳಿದಂತ ಈ ಊರಲ್ಲಿ ಇವತ್ತು ದೇವರ ಕೃಪೆಯಿಂದ ಆಟೋ ಅವರೇ, ಎಲ್ಲಿ ಹೋಗ್ತೀಯಮ್ಮ, ಹಾಸ್ಪಿಟಲ್ ಸತ್ತೋಯ್ತೀಯ, ಇಲ್ಲಿ ಹೋಗ್ಬಾ ಅಂತ ಅವರೇ ಕರ್ಕೊಂಡ್ಬಂದ್ಬಿಡ್ಬಿಡ್ತಾರೆ. ಹಾಸ್ಪಿಟಲ್ಗೆ ಹೋದ್ರೆ ಸತ್ತೋಯ್ತಿ, ಇಲ್ಲಿ ಬಾ ನಾ ಕರ್ಕೊಂಡು ಹೋಗ್ತೀನಿ ಅಂತ ಅವರೇ ಕರ್ಕೊಂಡ್ಬಂದ್ಬಿಟ್ಬಿಡ್ತಾರೆ. ಆಶೀರ್ವಾದವು ನಮ್ಮ ಮೇಲೆ ಇದೆ ಅನ್ನೋದಕ್ಕೆ ನಾವೇ ಐಡೆಂಟಿಫಿಕೇಶನ್, ನಮ್ಮನ್ನು ಸ್ಮರಣೆ ಮಾಡ್ಕೊಂತಾರೆ ಜನ, ಆ ಆಶೀರ್ವದಿಸಲ್ಪಟ್ಟ ಒಬ್ಬ ವ್ಯಕ್ತಿ ಇದ್ನಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಕೃಪೆಗೂ ವಾಕ್ಯಕ್ಕೂ ನಿಮ್ಮೆಲ್ಲರನ್ನು ಸಮರ್ಪಣೆ ಮಾಡ್ತಾ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಆಮೆನ್. ಗಾಡ್ ಬ್ಲೆಸ್ ಯು. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಅಪಾರವಾದ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯವು ಸದಾ ಕಾಲವು ಕೂಡಿ ಬಂದು ನಿಮ್ಮೆಲ್ಲರೊಂದಿಗೂ, ಬಾರಕ್ಕಾಗದಿರತಕ್ಕ ಎಲ್ಲ ದೇವರ ಮಕ್ಕಳೊಂದಿಗೂ ಎಂದೆಂದಿಗೂ ಇರಲಿ. ಆಮೆನ್. ಎಲ್ಲರೂ ಹೇಳೋಣ, ನನ್ನ ಮನವೇಗವನ್ನು ಕೊಂಡಾಡು, ನರವೇಂದ್ರವೇ ಪರಿಶುದ್ಧಾತ್ಮನ ಕೀರ್ತಿಸು, ನನ್ನ ಮನವೇಗವನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯದಿರು. ಆಮೆನ್.